ನಮಸ್ಕಾರ. ಪ್ರಿಯ ವಿದ್ಯಾರ್ಥಿನಿಯರೇ, ಇವತ್ತಿನ ಮೊದಲ ಕ್ಲಾಸಿನ ಈ ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ತುಂಬ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ಡಾಕ್ಟರ್ ಶಂಕರ್ ಬಾಳಿ. ಕನ್ನಡ ಅಧ್ಯಾಪಕನಾಗಿ ಶ್ರೀಗುರು ಸಂಸ್ಥೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಇವತ್ತಿನ ಈ ಒಂದು ಕ್ಲಾಸು ಕನ್ನಡದ ಬಗ್ಗೆ ನಿಮಗೆಲ್ಲ ಭಾಳಷ್ಟು ಕಾಳಜಿ ಇರುವಂಥದ್ದು, ಕಳಕಳಿ ಇರುವಂಥದ್ದು, ಕನ್ನಡತನವನ್ನು ಅದು ಮೈಗಟ್ಟಿಕೊಂಡಿರುವಂಥ ಒಂದು ಶಕ್ತಿಯಾಗಿರುವಂಥದ್ದು. ಕನ್ನಡ ಭಾಷೆಯ ಮೂಲಕ ನಾವೆಲ್ಲ ಈ ವ್ಯವಸ್ಥೆಯನ್ನು, ಈ ಬದುಕನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗುವಂಥದ್ದು. ಇಂಥ ಸಂದರ್ಭದೊಳಗೆ ಇಲ್ಲಿ ನಿಮಗೆ ಪದ್ಯ, ಗದ್ಯ ಮತ್ತು ನಾಟಕ ಈ ಮೂರು ಪ್ರಕಾರದೊಳಗೆ ನಿಮ್ಮ ಪಠ್ಯಕ್ಕೆ ಇಟ್ಟಿರುವಂಥದ್ದು ನಾವು ಕಾಣ್ತೀವಿ. ಯಾವುದೇ ವಿಷಯ, ಪ್ರತಿಯೊಂದು ವಿಷಯವೂ ಕೂಡ ಸರಳ ಆಗಿರ್ತದೆ ಮತ್ತು ಕಠಿಣವೂ ಕೂಡ ಆಗಿರ್ತದೆ. ಆಸಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡೇವಂದ್ರೆ ಆ ಕ್ಷೇತ್ರ ನಿಜಕ್ಕೂ ನಮಗೆ ಆ ವಿಷಯ ಅದು ತುಂಬ ಸರಳ ಆಗುತ್ತೆ. ಆಸಕ್ತಿ ಇಲ್ಲದೆ ಎಲ್ಲವೂ ಕೂಡ ಇಲ್ಲಿ ಕಠಿಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆ ಒಳಗೆ ಕನ್ನಡ ನಿಜಕ್ಕೂ ನಾವು ಹುಟ್ಟುವ ಜೊತೆಗೆ ಆ ಒಂದು ಪ್ರದೇಶದ ಭಾಷೆ ನಮ್ಮ ಮೈಗೆ ತಗುಲುವಂಥದ್ದು ನಾವು ಕಾಣ್ತೀವಿ. ನೋಡುವುದ್ರ ಜೊತೆಗೆ, ಕೇಳುವುದ್ರ ಜೊತೆಗೆ ಆ ಭಾಷೆ ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಶಕ್ತಿ ನಮ್ಮ ಕನ್ನಡ ಭಾಷೆಗಿರುವಂಥದ್ದು ನಾವು ಕಾಣ್ತೀವಿ. ಆ ಕಾರಣದಿಂದ ಕನ್ನಡವನ್ನು ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ, ಆದರದಿಂದ, ಆಸಕ್ತಿಯಿಂದ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಪ್ರಮುಖ ಒಂದು ಜವಾಬ್ದಾರಿ ಆಗಬೇಕಾಗುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ನಿಮಗೆ ಪದ್ಯ, ಗದ್ಯ ಮತ್ತು ನಾಟಕ, ಪದ್ಯ ಭಾಗದಲ್ಲಿ ಕೂಡ ದುರ್ಯೋಧನ ವಿಲಾಪ ಅನ್ನುವಂಥ ಪದ್ಯವನ್ನು ರಚನೆ ಮಾಡಿರುವಂಥದ್ದು. ಅಂದರೆ ಅದು 10ನೇ ಶತಮಾನದ ಸಂದರ್ಭ. ಅದಾದ ನಂತರ ಅಲ್ಲಿ ಪಂಪ, ಪನ್ನ, ರನ್ನ, ನಾಗಚಂದ್ರ ಅನೇಕ ಕವಿಗಳು ಕೂಡ ಆ ಒಂದು ಸಂದರ್ಭ 10ನೇ ಶತಮಾನ ಜೈನ ಯುಗನೂ ಕೂಡ ಅಂತಿದ್ರು. ಅಂಥ ಒಂದು ಸಾಹಿತ್ಯವನ್ನು ಆ ಸಂದರ್ಭದಲ್ಲಿ ಉಟ್ಕೊಂಡದ್ದು ನಾವು ಕಾಣ್ತೀವಿ. ಪ್ರಮುಖವಾಗಿ 2 ಕೃತಿಗಳನ್ನ ಬರೆಯೋದ್ರ ಮೂಲಕ ಆ ಕವಿಗಳು ಅತ್ಯಂತ ಜನಪ್ರಿಯ ಆಗಿರುವಂಥದ್ದು ಕೂಡ ನಾವು ಕಾಣ್ತೀವಿ. ಅದು ಪಂಪನ ಕಾವ್ಯಗಳಾಗಿರ್ಬೋದು, ರನ್ನನ ಕಾವ್ಯಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಈ ನೆಲದ ಭಾಷೆ ಮತ್ತು ಶಕ್ತಿಯನ್ನು, ಆ ಸೊಗಡನ್ನು, ಮತ್ತು ವಿಶೇಷವಾಗಿ ಅವರು ರಾಜಸ್ಥಾನದೊಳಗಿದ್ದರು. ಹೀಗಾಗಿ ಅದು ಅಷ್ಟು ಮಟ್ಟಿಗೆ ಹೇಳಿದ್ರೆ ಜನಪ್ರಿಯತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಹಳೆಗನ್ನಡ ಸಾಹಿತ್ಯ ಅಲ್ಲಿ ಪಂಪ ತನ್ನ ವಿಕ್ರಮ ಅರ್ಜುನ ವಿಜಯ ಅನ್ನುವಂಥದ್ದು ಮತ್ತು ಪುರಾಣ ಅನ್ನುವಂಥದ್ದು, ಹಾಗೆ ಇಲ್ಲಿ ರನ್ನನೂ ಕೂಡ ಆತನೂ ಕೂಡ ಇಲ್ಲಿ 2 ಕೃತಿಗಳನ್ನು ಬರೆಯೋದ್ರ ಮೂಲಕ ನಮಗೆ ಸಾಕಷ್ಟು ಆ ಒಂದು ಸೊಗಡನ್ನು ಕಟ್ಟಿಕೊಳ್ಳಕ್ಕೆ ಪಂಪನೂ ಕೂಡ, ರನ್ನನೂ ಕೂಡ, ಪನ್ನನೂ ಕೂಡ ಮಾಡಿರುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಹಿನ್ನೆಲೆ ಒಳಗೆ ಅವರು ಆಶ್ರಯದೊಳಗಿದ್ದುಕೊಂಡು ಅಲ್ಲಿ ಅಂದರೆ ರಾಜರನ್ನ ಹೊಗಳಿ ಕಾವ್ಯವನ್ನು ಬರೀತಾ ಇದ್ರು. ಹೀಗಾಗಿ ಒಂದು ಧರ್ಮವನ್ನು ಎತ್ತಿ ಹಿಡಿಯುವಂಥದ್ದು, ಇನ್ನೊಂದು ಸಹಜವಾಗಿ ಲೌಕಿಕ ಕಾವ್ಯ. ಇವೆರಡೂ ಕೂಡ ಆ ರಾಜನ ಹೊಗಳಿ ಕಾವ್ಯ ಏನು ಬರ್ತಿದ್ರಲ್ಲ, ಅದು ಅಷ್ಟರ ಮಟ್ಟಿಗೆ
ಜನಪ್ರಿಯತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ 12ನೇ ಶತಮಾನದ ಸಂದರ್ಭದ ಸಾಹಿತ್ಯವನ್ನು ನೋಡಿದಾಗ, ಅಂದರೆ ವಚನ ಸಾಹಿತ್ಯ, 10ನೇ ಶತಮಾನ ಹಳೆಗನ್ನಡ ಸಾಹಿತ್ಯ ಆದ್ರೆ 12ನೇ ಶತಮಾನ ಅದು ವಚನ ಸಾಹಿತ್ಯ. ವಚನ ಸಾಹಿತ್ಯಕ್ಕೆ ತನ್ನದೇ ಆದಂಥ ಒಂದು ಮೌಲ್ಯ ಇದೆ, ಒಂದು ಶಕ್ತಿ ಇರುವಂಥದ್ದು ಕಾಣ್ತೀವಿ. ಅದರದೇ ಆದಂತಹ ಒಂದು ಮಹತ್ವ ಪಡೆದುಕೊಂಡಿರುವಂಥದ್ದು 12ನೇ ಶತಮಾನದ ವಚನಕಾರರಿಂದ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಪ್ರಮುಖವಾಗಿ ಆದ್ಯ ವಚನಕಾರ ದಾಶಮಯ್ಯ ಆಗಿರ್ಬೋದು. ಹೆಂಗೆ ಹಳೆಗನ್ನಡ ಸಾಹಿತ್ಯಕ್ಕೆ ಪಂಪ ಹಿರಿಯ ಅಣ್ಣ ಆದ, ಹಿರಿಯ ಕವಿ ಆದ. ಅಲ್ಲಿ ಪಂಪ ಕವಿಯೂ ಹೌದು, ಕಲಿಯೂ ಹೌದು. ಹಾಗೆ ಇಲ್ಲಿಯೂ ಕೂಡ ಪ್ರಮುಖವಾಗಿ ಹಳೆಗನ್ನಡ ಸಾಹಿತ್ಯ ಆದ ನಂತರ 12ನೇ ಶತಮಾನದ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಕೊಡುತ್ತೆ. ಆ ಸಂದರ್ಭದೊಳಗೆ ಆದ್ಯ ವಚನಕಾರ ಹಿರಿಯ ಅಣ್ಣ ವಚನ ಸಾಹಿತ್ಯಕ್ಕೆ ದಾಶಮಯ್ಯನು ಕೂಡ ತಾನು ಇಲ್ಲಿ ಒಳ್ಳೆಯ ವಚನಗಳನ್ನು ಕಟ್ಟಿಕೊಡೋದ್ರ ಮೂಲಕ ಈ ವ್ಯವಸ್ಥೆಯನ್ನು ಅತ್ಯಂತ ಸಮರ್ಪಕವಾಗಿ ಸುಧಾರಣೆ ಮಾಡಲಿಕ್ಕೆ ವಚನಗಳು ಅಲ್ಲಿ ಪ್ರಮುಖ ಆದವು ಅನ್ನೋದು ಕೂಡ ನಾವು ಕಂಡುಕೊಳ್ತೀವಿ. ಹೀಗಾಗಿ ಅಲ್ಲಿ ದಾಶಮಯ್ಯ ಆಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಆ ವಚನ ಸಾಹಿತ್ಯದ ಒಂದು ಸಾಮರ್ಥ್ಯವನ್ನು, ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಬಸವಣ್ಣವರಾಗಿರ್ಬೋದು, ಅಲ್ಲಮಪ್ರಭು ಆಗಿರ್ಬೋದು, ಗಟ್ಟಿವಾಳಯ್ಯ ಆಗಿರ್ಬೋದು, ಹಾಗೆ ಅಕ್ಕ ಮಹಾದೇವಿ ಆಗಿರ್ಬೋದು, ಗೋಲ್ಗಿರಿ ಒಲ್ಲಾಳೇಶ್ವರ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಹಲವಾರು ವಚನಕಾರರು ಆ ಸಂದರ್ಭದೊಳಗೆ ಸಹಜವಾಗಿ ಅಲ್ಲಿ ಆ ಒಂದು ಗುಂಪಿಗೆ ಸೇರಲಿಕ್ಕೆ ಕಾರಣ ಆದವು. ಯಾವಾಗಲೂ ಕೂಡ ಯಾವುದೇ ಒಂದು ಒಳ್ಳೆಯ ಗುಂಪಿತ್ತಂದ್ರೆ, ಒಳ್ಳೆಯ ಸಮೂಹ ಇತ್ತಂದ್ರಲ್ಲಿ ಅನೇಕ ಜನ ಅಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ವಚನ ಸಾಹಿತ್ಯ ನಿಜಕ್ಕೂ ಕೂಡ ಆ ಒಂದು ಶರಣರ ಗುಂಪು ಹೇಗಿತ್ತಂದ್ರೆ ತುಂಬ ಸರಳತೆ, ಸಮಾನತೆಯನ್ನು ಕಂಡುಕೊಳ್ಳುವಂಥ ಒಂದು ಗುಣ ಇತ್ತು. ಹೀಗಾಗಿ ಸಮಾನತೆ, ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಎಲ್ಲರನ್ನೂ ಕೂಡ ಅಂದರೆ ಅಲ್ಲಿ ಪ್ರೀತಿಯಿಂದ ಕಂಡುಕೊಳ್ಳುವಂಥ ಒಂದು ಗುಣ ಇತ್ತು. ಈ ಕಾರಣದಿಂದ ಆ ಒಂದು 12ನೇ ಶತಮಾನದ ಬಹಳ ಪ್ರಬುದ್ಧ ಒಂದು ಗುಂಪು ಆ ಒಂದು ಅನುಭವ ಮಂಟಪದಲ್ಲಿ ನೋಡ್ರಿ ಸಾಕಷ್ಟು ವಚನಕಾರ ಶರಣರು ಎಲ್ಲಿಂದ ಬಂದರು. ರಾಜ ಇದ್ದಂಥವ್ರು ಆ ವೃತ್ತಿಯನ್ನು, ಆ ಒಂದು ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟು ಆ ಸಂದರ್ಭದೊಳಗೆ ಪ್ರಮುಖವಾಗಿ ಅಂದರೆ ಆ ಅನುಭವ ಮಂಟಪದೊಳಗೆ ಶರಣರಾಗಿ ಪಾಲ್ಗೊಂಡಿದ್ದು ಕೂಡ ನಾವು ಕಾಣ್ತೀವಿ. ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂಥವು ಶರಣರು. ಯಾಕಂದ್ರೆ ಅಲ್ಲಿ ಶರಣರ ಸುಳ್ಳುಡಿ, ಅದಕ್ಕೆ ಮನುಷ್ಯನಿಗೆ ಪ್ರಮುಖವಾಗಿ ದಾಶಮಯ್ಯ ಒಂದು ಕಡೆ ತಮ್ಮ ವಚನದಲ್ಲಿ ಹೇಳ್ತಾರೆ, ಆನೆ ಕೊಟ್ಟರು ಅಲ್ಲೇ, ಹಿರಿದಪ್ಪ ಸಾಮ್ರಾಜ್ಯ ಕೊಟ್ಟರು ಅಲ್ಲೇ. ಅಲ್ಲಿ ಸಹಜವಾಗಿ ಅವ್ರಿಗೆ ಬೇಕಾಗಿದ್ದು ಏನಂದ್ರೆ ಶರಣರ ಸುಳ್ಳುಡಿ. ಒಂದು ಗಳಿಗಾದರೂ ಕೂಡ ನಮ್ಮ ಕಿವಿಯೊಳಗೆ ಬಿದ್ದರೆ ನಾವು ಪಾವನ ಆಗ್ತೀವಿ, ಪವಿತ್ರ ಆಗ್ತೀವಿ ಅನ್ನುವಂಥ ವಿಚಾರಗಳನ್ನು ದಾಶಮಯ್ಯ ತಮ್ಮ ರಾಮನಾಥ ಅನ್ನುವಂಥ ವಚನದ ಅಂಕಿತನಾಮ ಇಟ್ಟುಕೊಂಡು ವಚನಗಳನ್ನು ಕಟ್ಟಿಕೊಳ್ಳಕ್ಕೆ ದಾಶಮಯ್ಯ ಅವತ್ತಿನ ಸಂದರ್ಭಗಳಲ್ಲಿ ಮಾಡಿರುವುದನ್ನು ಕಾಣ್ತೀವಿ. ಆ ಕಾರಣದಿಂದ ವಚನ ಸಾಹಿತ್ಯ ಅತ್ಯಂತ ಅದು ಅವರು ವಚನಗಳನ್ನ ಯಾಕೆ ಬರೆದರು ಅಂದರೆ ಸಮಾಜ ಪರಿವರ್ತನೆಗಾಗಿ, ತಮ್ಮ ಹೆಸರು ವಾಸಿ ಆಗಬೇಕು ಅಂತಲ್ಲ, ಸಮಾಜ ಬದಲಾವಣೆ ಮಾಡಬೇಕು ಅಂತೇಳಿ ಪ್ರಮುಖವಾಗಿ ವಚನಕಾರರೆಲ್ಲ ವಚನಗಳನ್ನು ರಚನೆ ಮಾಡಿದ್ದು ಕಾಣ್ತೀವಿ. ಹೀಗಾಗಿ ಉಳಿದ ಎಲ್ಲ ಪ್ರಕಾರಗಳಿಗಿಂತಲೂ ಕೂಡ ವಚನ ಸಾಹಿತ್ಯ ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ, ಅತ್ಯಂತ ಪ್ರಮುಖ ಆಗ್ತದೆ. ಈ ಕಾರಣದಿಂದ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಕಂಡುಕೊಳ್ಳೋದ್ರ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡೋದು. ಅಲ್ಲಿ ಯಾವುದೇ ಜಾತಿ ಮತ ಪಂಥ ಊರ ಕೇರಿ ಯಾರೇ ಆಗಿರ್ಬೋದು, ಸಣ್ಣವರು ದೊಡ್ಡವರು ಇಲ್ಲದೆ ಎಲ್ಲರೂ ಕೂಡ ಇದ್ದರೆ ಅಲ್ಲಿ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡೋದು ಯಾರು ಅಂದರೆ ವಚನಕಾರ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಒಟ್ಟ 12ನೇ ಶತಮಾನದ ಆ ಸಂದರ್ಭ ಅಲ್ಲಿ ಶರಣರು ಮತ್ತು ಶರಣೀಯರು ಕೇವಲ ಪುರುಷರಷ್ಟೇ ಇರಲಿಲ್ಲ. ಕೇವಲ ಅಲ್ಲಮಪ್ರಭು ಬಸವಣ್ಣವರು ದಾಶಮಯ್ಯ ಒಬ್ಬರೇ ಇರಲಿಲ್ಲ, ಮಹಿಳೆಯರು ಕೂಡ ಅಲ್ಲಿ ಅವಕಾಶ ಇತ್ತು. ಅದು ಅಕ್ಕ ಮಹಾದೇವಿ ಆಗಿರ್ಬೋದು, ನೀಲಾಂಬಿಕೆ ಆಗಿರ್ಬೋದು, ಹಾಗೆ ಐದಕ್ಕೆ ಲಕ್ಕಮ್ಮ ಆಗಿರ್ಬೋದು. ನೋಡಿ ಸಾಮಾನ್ಯ ಒಬ್ಬ ಹೆಣ್ಣು ಮಗಳು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಯಾರು ಅಂದರೆ ವಚನಕಾರ. ಈ ಕಾರಣದಿಂದ ವಚನ ಸಾಹಿತ್ಯ ಅನುಭವ ಮಂಟಪದೊಳಗೆ ಅಂದರೆ ಬಸವ ಕಲ್ಯಾಣದೊಳಗೆ ಅಲ್ಲಿ ಅನೇಕ ಶರಣರೆಲ್ಲ ಪಾಲ್ಗೊಳ್ಳೋದ್ರ ಮೂಲಕ ಅನೇಕ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರು, ಚರ್ಚೆ ಮಾಡೋದು. ಯಾವಾಗಲೂ ಕೂಡ ಒಂದು ಕಡೆ ನಾವು ಕುಳಿತಾಗ ಮಾತ್ರ ಆ
ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. 12ನೇ ಶತಮಾನ ವಚನಕಾರ ಮಾಡಿದರೆ ಒಂದು ಕಡೆ ಮೊದಲು ಕೂಡೋದನ್ನು ಕಲಿತರು. ಯಾವುದೇ ಜಾತಿ ಮತ ಪಂಥ ಊರ ಕೆರೆ ಒಂದು ಕಡೆ ಕುಳಿತುಕೊಳ್ಳುವುದರ ಮೂಲಕ ಆ ಸಮಸ್ಯೆಗೆ ಮುಕ್ತವಾಗಿ ಎಲ್ಲರೂ ಚರ್ಚೆ ಮಾಡ್ತಾ ಹೋದರು. ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥದ್ದಿರಲಿಲ್ಲ, ಸಮಾನತೆ ಇತ್ತು. ಸಮಾನತೆ ಇದ್ದಾಗ ಎಂಥ ಸಮಸ್ಯೆಗಳಿರಲಿ ಅದನ್ನು ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತದ ಅನ್ನುವಂಥದ್ದು ವಚನಕಾರರು ಆ ಸಂದರ್ಭದೊಳಗೆ ತಿಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ವಚನ ಸಾಹಿತ್ಯದಿಂದ ಕಂಡುಕೊಳ್ತೀವಿ. ಆ ಕಾರಣದಿಂದ ವಚನ ಸಾಹಿತ್ಯ ಇವತ್ತು ಆ ವಚನಗಳು ಬೇರೆ ಬೇರೆ ರೀತಿಯೊಳಗೆ ಅವುಗಳನ್ನು ನಾವು ಇವತ್ತು ಅತ್ಯಂತ ಗೌರವದಿಂದ ಸ್ವೀಕರಿಸುವಂಥದ್ದನ್ನು ಕಂಡುಕೊಳ್ತೀವಿ. ಹೀಗಾಗಿ ವಚನ ಅಂದರೆ ಭಾಷೆ ಕೊಡುವಂತ ಅಂತಾರೆ, ಪ್ರಮಾಣಿಸುವಂಥದ್ದು. ಅಷ್ಟರ ಮಟ್ಟಿಗೆ ಪ್ರಬುದ್ಧ ಸಾಮರ್ಥ್ಯ ಶಕ್ತಿ ಉಳಿದಂಥವು ಯಾವುವು ಅಂದರೆ ವಚನಗಳು. ಹೀಗಾಗಿ ಪ್ರತಿಯೊಬ್ಬ ವಚನಕಾರರು ಕೂಡ ತಾವು ಇಲ್ಲಿ ಅಂಕಿತ ನಾಮ ಇಟ್ಟುಕೊಂಡು ವಚನಗಳನ್ನು ರಚನೆ ಮಾಡ್ತಾರೆ. ಬಸವಣ್ಣವರು ಕೂಡಲ ಸಂಗಮ ದೇವ ಅಂತೇಳಿ ಅಂಕಿತ ನಾಮ ಇಟ್ಟುಕೊಂಡು ವಚನಗಳನ್ನು ರಚನೆ ಮಾಡಿದ್ರ, ದಾಶಮಯ್ಯವರು ರಾಮನಾಥ ಅಂತೇಳಿ ಅಂಕಿತ ನಾಮ ಇಟ್ಟುಕೊಂಡು ವಚನಗಳನ್ನು ಬರೀತಾರೆ. ತಮ್ಮ ಕೊನೆಯ ಸಾಲಿನೊಳಗೆ ವಚನದ ಅಂಕಿತ ನಾಮವನ್ನು ಇಟ್ಟುಕೊಂಡು ಬರೀತಾರೆ. ಅಲ್ಲಿ ದಾಶಮಯ್ಯ ಅಂತ ಬರೆದಿಲ್ಲ, ರಾಮನಾಥ ಅಂತ ಬರೀತಾರೆ. ಅಲ್ಲಿ ಬಸವಣ್ಣವರು ಅಂತ ಬರೆಯೋದಿಲ್ಲ, ಅಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದೇ ರೀತಿ ಒಳಗೆ ಇಲ್ಲಿ ಅಲ್ಲಮ ಪ್ರಭು ಕೂಡ ಬಹಳ ಒಳ್ಳೆಯ ವಚನಕಾರರು. ಮತ್ತು ವಿಶೇಷವಾಗಿ ವಚನಕಾರರು ಏನು ಹೇಳ್ತಾರ ಅದನ್ನೇ ಮಾಡುವಂಥವ್ರು. ನಡೆ ನುಡಿ ಬದುಕ ಮತ್ತು ಬರ ಒಂದೇ ಆಗಿದ್ರೆ ಭಿನ್ನ ಆಗಿರಲಿಲ್ಲ, ಬೇರೆ ಬೇರೆ ಆಗಿರಲಿಲ್ಲ. ಅಂತರಂಗ ಮತ್ತು ಬಹಿರಂಗ ಒಂದೇ ಆಗಿತ್ತು. ಈ ಕಾರಣದಿಂದ ವಚನ ಸಾಹಿತ್ಯ ತುಂಬ ಖ್ಯಾತಿಯನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಯಿತು ಅನ್ನೋದು ಕೂಡ ಇವತ್ತಿಗೂ ಕೂಡ ನಾವು ಸಾಹಿತ್ಯದ ಮೂಲಕ ಕಂಡುಕೊಳ್ತೇವೆ. ಇಂಥ ಒಂದು ಸಂದರ್ಭದೊಳಗೆ ವಚನ ಸಾಹಿತ್ಯದ ಪ್ರತಿಯೊಂದು ವಚನಗಳನ್ನು ನಾವು ನೋಡ್ತಾ ಹೋದಾಗ ಅದು ಯಾವ ವಚನಕಾರರೇ ಆಗಲಿ, ಯಾವ ಶರಣರೂ ಆಗಲಿ, ಶರಣೀಯರು ಆಗಲಿ, ಐದಕ್ಕೆ ಲೆಕ್ಕಮ್ಮ ಆಗಲಿ, ಐದಕ್ಕೆ ಲೆಕ್ಕಮ್ಮನು ಕೂಡ ಒಬ್ಬ ಸಾಮಾನ್ಯ ಹೆಣ್ಣುಮಗಳು. ಆಕೆ ವಚನ ಬರೆಯುವ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಯಾವುದು ಅಂದರೆ ಅನುಭವ ಮಂಟಪನೇ ಕಾರಣ. ಅಲ್ಲಿ ಕೂಡುವುದಕ್ಕೆ ಅವಕಾಶ ಕೊಟ್ಟಲ್ಲ, ಅದಕ್ಕೆ ಅವಕಾಶ ಕೊಟ್ಟು ಪ್ರತಿಯೊಬ್ಬರು ಕೂಡ ಪರಿವರ್ತನೆ ಕಂಡುಕೊಳ್ಳಿಕ್ಕೆ, ಬದಲಾವಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವಕಾಶ ಮುಖ್ಯ. ಯಾರೂ ಪ್ರಬುದ್ಧ ಪ್ರಾರಂಭದಲ್ಲೇ ಇರೋದಕ್ಕೆ ಸಾಧ್ಯ ಇರೋದು. ಅವಕಾಶ ಸಿಕ್ತಂದ್ರೆ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ಆ ವ್ಯಕ್ತಿ ಬದಲಾವಣೆಯನ್ನು ಜೀವನದೊಳಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಿಕೊಳ್ಳಕ್ಕೆ ಕಾರಣೀಕರ್ತರ ಆದವರು ಯಾರು ಅಂದರೆ ಇಡೀ ವಚನಕಾರರು, ಇಡೀ ಶರಣರು ಮತ್ತು ಶರಣೆಯರು. ಹೀಗಾಗಿ ಅಲ್ಲಿ ಅತಿ ಆಸೆ ಇದ್ದರೂ ಕೂಡ ಅದನ್ನು ತೆಗೆದು ಹಾಕುವಂಥ ಕೆಲಸ ಅಲ್ಲಿ ಮಾಡ್ತಾರೆ. ಐದಕ್ಕೆ ಲೆಕ್ಕಮ್ಮ ಸಹಜವಾಗಿ ಗಂಡನನ್ನೇ ಪ್ರಶ್ನಿಸುವಂಥ ಕೆಲಸ ಮಾಡ್ತಾಳೆ, ಗಂಡನನ್ನೇ ಅಲ್ಲಿ ಪರಿವರ್ತನೆ ಮಾಡುವಂಥ ಕೆಲಸ ಮಾಡ್ತಾರೆ. ಮೊದಲು ಅದಕ್ಕೆ ಮನೆಗೆದ್ದು ಮಾರ್ಗಿದೆ ಅಂತ ಹೇಳ್ತಾರೆ. ಐದಕ್ಕೆ ಲೆಕ್ಕಮ್ಮ ಮಾಡಿದ್ದು ಕೂಡ ಅದೇ. ಮೊದಲು ತನ್ನ ಕುಟುಂಬ, ತನ್ನ ಗಂಡ, ತನ್ನ ಮಕ್ಕಳು, ತಾನು ಇಲ್ಲಿ ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆನಂತರ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಯಸಿದಂಥವ್ರು ಇಡೀ ವಚನಕಾರರಲ್ಲ, ಶರಣರು. ಅಷ್ಟು ಮಟ್ಟಿಗೆ ಇಲ್ಲಿ ಸರಳವಾದಂಥ ಬದುಕನ್ನು ಜೀವನದೊಳಗೆ ಅಳವಡಿಸಿಕೊಳ್ಳೋದ್ರ ಮೂಲಕ ಇಡೀ ಸಮಾಜವನ್ನು ಪರಿವರ್ತನೆ ಮಾಡಿದ್ದು ಆ ಒಂದು ಘಟ್ಟದಲ್ಲಿ, ಅಂದರೆ 12ನೇ ಶತಮಾನದ ಸಂದರ್ಭದಲ್ಲಿ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಕಂಡುಕೊಳ್ಬೇಕಾಗ್ತದೆ. ನಿಜಕ್ಕೂ ನಿಮಗೆ ಇರುವಂಥ ಈ ಪದ್ಯ ಭಾಗ ಇರುವಾಗ ಕಾವ್ಯ ಭಾಗ, ಇಲ್ಲಿರುವಂಥ ಪದ್ಯ, ಗದ್ಯ ಮತ್ತು ನಾಟಕ ತುಂಬ ಸರಳ ಆದದ್ರು, ಕಠಿಣ ಇಲ್ಲ. ಯಾವುದೂ ನಿಮಗೆ ಸಮಸ್ಯೆಗೆ ಒಡ್ಡುವಂಥವು ಇಲ್ಲ. ನೋಡ್ರಿ, ಒಂದು ಕಡೆ ಸಾಹಿತ್ಯ ಅನ್ನುವಂಥದ್ದು ಏನು ಮಾಡ್ತದ, ಕಥೆ, ಕಾವ್ಯ, ನಾಟಕ, ಕಾದಂಬರಿ ಅನ್ನುವಂಥದ್ದು ಅವು ಏನು ಮಾಡ್ತಾವ ಅಂದ್ರೆ ಒಂದು ಕಡೆ ನಿಮಗೆ ಅಂಕಗಳು ಕೊಡ್ತಾವ, ಇನ್ನೊಂದು ಕಡೆ ಒಳ್ಳೆ ವ್ಯಕ್ತಿತ್ವ ರೂಪಿಸ್ತಾವೆ, ಒಳ್ಳೆ ಜೀವನವನ್ನು ರೂಪಿಸ್ತಾವೆ, ಒಳ್ಳೆ ಭವಿಷ್ಯವನ್ನು ರೂಪಿಸ್ತಾವೆ, ನಿಮ್ಗೆ ಚೈತನ್ಯವನ್ನು ಕೊಡ್ತಾವೆ. ಅಂಥ ಒಂದು ಶಕ್ತಿ ಏನೇನಂದ್ರೆ ಕನ್ನಡ ಸಾಹಿತ್ಯದಲ್ಲಿ. ಆ ಕಾರಣದಿಂದ ಪ್ರತಿಯೊಬ್ಬ ಮನುಷ್ಯ ಬದುಕಬೇಕಾದಾಗ, ಜೀವನದೊಳಗೆ ನಿಜಕ್ಕೂ ಆತ್ಮಸ್ಥೈರ್ಯವನ್ನು ಕಂಡುಕೊಳ್ಬೇಕಾದಾಗ, ಧೈರ್ಯವನ್ನು ಕಂಡುಕೊಳ್ಬೇಕಾದಾಗ, ಒಳ್ಳೆಯ ಜೀವನವನ್ನು ಕಂಡುಕೊಳ್ಬೇಕಾದಾಗ, ಚೈತನ್ಯವನ್ನು ಕಂಡುಕೊಳ್ಬೇಕಾದಾಗ ಅಲ್ಲಿ ಪ್ರಮುಖವಾಗಿ ಅಂದರೆ ಸಾಹಿತ್ಯ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದು ಪದ್ಯ ಆಗ್ಬೋದು, ಗದ್ಯ ಆಗ್ಬೋದು, ನಾಟಕ ಆಗ್ಬೋದು, ಕಾದಂಬರಿ ಏನೇ ಆಗಿದೆ. ಅದಕ್ಕೆ ಇಲ್ಲಿ ವಚನಗಳು, ಆ ವಚನ ಸಾಹಿತ್ಯದಾಗ ನಿಜಕ್ಕೂ ಜಾನಪದ ಸೊಗಡನ್ನು ಕಾಣ್ತೀವಿ. ತುಂಬ ಸರಳ ರೀ, ಬಹುಬೇಗ ಅರ್ಥ ಆಗುವಂಥ ವಚನಗಳನ್ನು 12ನೇ ಶತಮಾನದೊಳಗೆ ಆ ಇಡೀ ಶರಣರು ಮತ್ತು ಶರಣೀಯರು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ನಿಜಕ್ಕೂ ಜೈನರ ಕಾವ್ಯದ, ಶರಣರ ವಚನದ, ದಾಸರ ಹಾಡಿನ ಈ ಪುಣ್ಯಭೂಮಿ ಭಾಳ ಪವಿತ್ರವಾದಂಥದ್ದು ಈ ನಾಡು. ಜೈನರ ಕಾವ್ಯದ, ಶರಣರ ವಚನದ, ದಾಸರ ಹಾಡಿನ ಈ ಪುಣ್ಯಭೂಮಿ ಅತ್ಯಂತ ಪವಿತ್ರವಾದಂಥ ನಾಡು, ಪುಣ್ಯಭೂಮಿ ಇದು. ಇಂಥ ಒಂದು ನಾಡಿನೊಳಗೆ
ಇಲ್ಲಿ ಹುಟ್ಟಿ ಬೆಳೆದು ನಮ್ಮದೇ ಆದಂಥ ಒಂದು ಒಳ್ಳೆಯ ಬದುಕನ್ನು ತಮ್ಮ ಸಂತೋಷದಿಂದ ಕಂಡುಕೊಳ್ಳಕ್ಕೆ ನಿಜಕ್ಕೂ ಇಲ್ಲಿ ಆ ಒಂದು ಜೈನ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ, ಒಟ್ಟ ಸಾಹಿತ್ಯದ ವಿವಿಧ ಪ್ರಕಾರಗಳು ನಮಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡಿರುತ್ತದೆ ಕಾಣ್ತೀವಿ. ಒಟ್ಟಾರೆ ವಚನ ಸಾಹಿತ್ಯ ತನ್ನದೇ ಆದಂಥ ಮತ್ತು ಅತ್ಯಂತ ಸರಳವಾದಂಥ, ಅತ್ಯಂತ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಂಡುಕೊಳ್ಳೋದ್ರ ಮೂಲಕ ಈ ಸಮಾಜದ ಅನೇಕ ಸಮಸ್ಯೆಗಳನ್ನು ಕಂಡುಕೊಳ್ಳಕ್ಕೆ, ಪರಿವರ್ತನೆ ಮಾಡಲಿಕ್ಕೆ, ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಇಲ್ಲಿ ವಚನಗಳು ಅನ್ನುವಂಥದ್ದು ನಾವು ಕಂಡುಕೊಳ್ಳಬೇಕಾಗ್ತದೆ. ಇಲ್ಲಿ ನಿಮಗೆ ಪ್ರಮುಖವಾಗಿ ನಿಮಗಿರುವಂಥ ವಚನಗಳು ಯಾರು ಅಂದ್ರೆ ಇಲ್ಲಿ ಅಲ್ಲಮ ಪ್ರಭುವಿನ ವಚನಗಳು, ನಿಮ್ಗೆ ಅಲ್ಲಮ ಪ್ರಭುವಿನ ವಚನಗಳು, ಗಟ್ಟಿವಾಳೆಯನ ವಚನಗಳು ಮತ್ತು ಇನ್ನೊಬ್ಬರು ಅಕ್ಕಮಾಲೆಯ ವಚನಗಳು, 3 ವಚನಗಳು ನಿಮ್ಮ ಪಾಠಕ್ಕೆ ಇಲ್ಲಿ ಇಟ್ಟಿರುವಂಥದ್ದು. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಸಾಹಿತ್ಯ ಅನ್ನುವಂಥದ್ದು ತುಂಬ ಸರಳ. ಕತೆ, ಕಾವ್ಯ, ನಾಟಕ, ಕಾದಂಬರಿ ನಿಜಕ್ಕೂ ನಮಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತವೆ, ಧೈರ್ಯವನ್ನು ಕೊಡ್ತಾವೆ, ಜೀವನದೊಳಗೆ ಹೆಂಗೆ ಬದುಕಬೇಕು ಅನ್ನೋದು ಕಲಿಸ್ಕೊಡ್ತಾವೆ, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾವೆ. ಇಂಥ ಒಂದು ಅಂತರಂಗ ಮತ್ತು ಬಹಿರಂಗ ಬಾಹ್ಯ ಜೀವನವನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡುವಂಥವು ಇಡೀ ನಮಗೆ ಸಾಹಿತ್ಯದ ಪ್ರಕಾರಗಳು, ಕಾವ್ಯ, ಕತೆ, ನಾಟಕ, ಕಾದಂಬರಿ ಅನ್ನೋದು. ಇಲ್ಲಿ ನಿಮಗೆ ಅಲ್ಲಮ ಪ್ರಭು ಒಬ್ಬ ಶ್ರೇಷ್ಠ ವಚನಕಾರ. ಆ 12ನೇ ಶತಮಾನದೊಳಗೆ ಬಹಳ ಪ್ರಬುದ್ಧ ಗಟ್ಟಿಯಾದಂಥ ಸಾಹಿತ್ಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಅಲ್ಲಮ ಪ್ರಭು ಕೂಡ ಒಬ್ಬರು. ಹೀಗಾಗಿ ಅಲ್ಲಮ ಪ್ರಭು ಅವರು ಅಂದರೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಇವನ ಜನ್ಮಸ್ಥಳ. ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಆ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಮ ಪ್ರಭು ಅವರು. ಶಿವನ ಧ್ಯಾನದಲ್ಲೇ ಆಸಕ್ತರಾಗಿ ಆಳವಾದ ಆತ್ಮಚಿಂತನೆ ನಡೆಸಿ ತನ್ನ ಕಾಣಿಕೆಯನ್ನು ಇಲ್ಲಿ ವಚನಗಳಲ್ಲಿ ಪ್ರಕಟಿಸಿದ್ದಾರೆ ಅಲ್ಲಮ ಪ್ರಭು. ಅನುಭವ ಮಂಟಪದ ಅಧ್ಯಕ್ಷರೂ ಆಗಿದ್ದರು. ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಅಲ್ಲಮ ಪ್ರಭು ತುಂಬ ಒಳ್ಳೆಯ ಮಾರ್ಗದರ್ಶಕರು ಕೂಡ ಆಗಿದ್ದರು ಅನ್ನೋದು ಕಂಡು ಬರ್ತದೆ. ಅಲ್ಲಮ ಪ್ರಭು ಅವರ ವಚನಗಳು ಹೆಂಗೆ ಮಾತ್ರ ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಆ ಅಂಶಗಳನ್ನು ಒಳಗೊಂಡ ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಇಂಥ ಸಂದರ್ಭದಲ್ಲಿ ಅವರ ವ್ಯಾಖ್ಯೋಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿರ್ತವೆ. ಯಾವಾಗಲೂ ಕೂಡ ಅಲ್ಲಮ ಪ್ರಭು ತಮ್ಮ ವಚನಗಳು ಹೆಂಗೆ ಅಂದರೆ ನೇರ ನಡೆಯಲ್ಲಿ ಖಂಡಿತವಾಗಿ ಖಂಡಿಸುವಂಥ ಒಂದು ಗುಣ ಅಲ್ಲಮ ಪ್ರಭುವಿನ ಅವರ ಬದುಕಿನಿಂದ ಮತ್ತು ಅವರ ವಚನಗಳಿಂದ ಕಂಡುಕೊಳ್ತೀವಿ. ಈ ರೀತಿ ಒಳಗೆ ತಾನು ಪಡೆದ ಲೋಕಾನುಭವವನ್ನು ಅಂದರೆ ಅಲ್ಲಮ ಪ್ರಭು ಅವರು ನೇರವಾಗಿ ಹೇಳುವುದ್ರ ಜೊತೆಗೆ ಏನು ಹೇಳಲು ಇಚ್ಛಿಸ್ತಾರಲ್ಲ, ಹೇಳಲು ಇಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಇವರ ವಚನಗಳ ವೈಶಿಷ್ಟ್ಯ. ಏನು ಹೇಳಬೇಕಂತಲ್ಲ ಅದನ್ನು ಯಾರ ಭಯಕ್ಕೂ ಒಳಗಾಗದೆ ನಿರ್ಭಯವಾಗಿ ತಮ್ಮ ಅನುಭವಗಳನ್ನು, ತಮ್ಮ ವಿಚಾರಗಳನ್ನು, ತಮ್ಮ ಸಮಸ್ಯೆಗಳನ್ನು ಅದೆಂದರೆ ಹೇಳಲು ಇಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಇವರ ವಚನಗಳ ವೈಶಿಷ್ಟ್ಯ. ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಒಂದು ಹಂಚುವ ಪ್ರಯತ್ನ ವಚನಕಾರರು ಅಂದರೆ ಅಲ್ಲಮ ಪ್ರಭು ಮಾಡಿದ್ದಾರೆ. ಇಲ್ಲಿ ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಇಲ್ಲಿ ಏನಂದ್ರೆ ಹದ್ದಬಸ್ತಿನಲ್ಲಿ ಹಿಡಿದಿದ್ರೆ ಅನಾಹುತಕ್ಕೆ ಆಹ್ವಾನಿಸುವಂತೆ ಅಂತ ಹೇಳ್ತಾರೆ. ಆಹ್ವಾನವಿತ್ತಂತೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿ ಅವರ ವಚನಗಳಲ್ಲಿ ಮತ್ತು ಅಲ್ಲಮ ಪ್ರಭುವಿನಲ್ಲಿ ಕಾಣ್ತೀವಿ. ಆ ಒಂದು ಪ್ರವೃತ್ತಿ ಇದೆ. ದೇವರನ್ನೇ ಪ್ರಶ್ನಿಸುವ ಹಾಗೂ ಅಲ್ಲಿ ನಾನೇ ದೇವರೆನ್ನುವ ಧೈರ್ಯ ಇವರ ವಚನಗಳಲ್ಲಿ ಕಂಡುಬರುವಂಥದ್ದು ಇಲ್ಲಿ ಕಾಣ್ತೀವಿ. ಒಟ್ಟಾರೆ ಅಲ್ಲಮ ಪ್ರಭು ಒಬ್ಬ ಶ್ರೇಷ್ಠ ವಚನಕಾರರಾಗಿ ಅವತ್ತಿನ ಸಂದರ್ಭದೊಳಗೆ ಹೊರಹೊಮ್ಮಿರುವಂಥದ್ದು.
ಆ ಅನುಭವ ಮಂಟಪದ ಅಧ್ಯಕ್ಷರಾಗಿ ಅನೇಕ ವಿಚಾರಗಳನ್ನು, ಮೌಲ್ಯಗಳನ್ನು, ಪರಿವರ್ತನೆಯನ್ನು, ಬದಲಾವಣೆಯನ್ನು ಮಾಡಿದ್ದು ಕೂಡ ನಾವು ಕಾಣ್ತೀವಿ. ಅನೇಕ ಶರಣರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡೋದ್ರ ಮೂಲಕ ಆ ಒಂದು ಗುಂಪಿಗೆ, ಅಂದರೆ ಶರಣ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ಒಂದು ಕಳೆಯನ್ನು, ಕಾಂತಿಯನ್ನು, ಚೈತನ್ಯವನ್ನು ಕೊಟ್ಟಂಥವರು ಕೂಡ ಇಲ್ಲಿ ವಚನಕಾರರು ಅಲ್ಲೊಬ್ಬರು ಕೂಡ ಒಬ್ಬರು. ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಪಾರಂಪರಿಕ ನಂಬಿಕೆ, ಆಧುನಿಕ ಜೀವನ ಶೈಲಿ. ಇವತ್ತು ಹೆಂಗದಂದ್ರೆ ಮಹತ್ವ ಆಕಾಂಕ್ಷೆಯಿಂದ ಕೂಡಿದಿರಿ. ಮೊದಲೆಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂಥದ್ರಿ, ಇದ್ರೊಳಗೆ ಅಲ್ಲಿ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ರು, ತೃಪ್ತಿಯಿಂದ ಬದುಕ್ತಾ ಇದ್ರು. ಇವತ್ತು ಏನೆಲ್ಲ ಇದ್ರೂ ಕೂಡ ನೆಮ್ಮದಿ, ತೃಪ್ತಿ ಇಲ್ಲವೇ ಇಲ್ಲ, ಸಂತೋಷ ಅನ್ನೋದೇ ಕಳ್ಕೊಂಡಿದ್ವಿ. ಅದಕ್ಕೆ ಜೀವನದೊಳಗೆ ಯಾವಾಗಲೂ ಕೂಡ ಸಾಹಿತ್ಯದ ಮೂಲಕ, ಕಥೆ, ಕಾವ್ಯ, ನಾಟಕ, ಆ ಕಾದಂಬರಿಗಳ ಮೂಲಕ ನಿಜಕ್ಕೂ ನಮ್ಮ ಬದುಕಿನೊಳಗೆ ಆ ಕನ್ನಡ ಸಾಹಿತ್ಯದ ಮೂಲಕ ಏನು ಕಂಡುಕೊಳ್ತೀವಿ ಅಂದರೆ ಆತ್ಮಸ್ಥೈರ್ಯ ಸಿಗ್ತದೆ, ತಾಳ್ಮೆ ಸಿಗ್ತದೆ, ಧೈರ್ಯ ಸಿಗ್ತದೆ, ಪ್ರೀತಿ ವಿಶ್ವಾಸ ಸಿಗ್ತದೆ, ಹೊಂದಾಣಿಕೆ ಸಿಗ್ತದೆ. ಜೊತೆಗೆ ಏನಂದ್ರೆ ನಾವು ಆ ಒಂದು ಬದುಕಿನೊಳಗೆ ತುಂಬ ಸಂತೋಷದಿಂದ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ನಿಟ್ಟಿನೊಳಗೆ ಈ ಒಂದು ವಚನ, ಈ ಹಲವು ವಚನಗಳು ನಮಗೆ ಸಾಕಷ್ಟು ಇಡೀ ವ್ಯವಸ್ಥೆಯ ಮ್ಯಾಗ, ಸಮಾಜದ ಮ್ಯಾಗ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ಳಕ್ಕೆ ಅವರ ಈ 3 ವಚನಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಹಾಸಿಗೆದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಹಿರಿಯರ ನಂಬಿಕೆ, ಪಾರಂಪರಿಕ ನಂಬಿಕೆ. ಆದರೆ ಆಧುನಿಕ ಜೀವನದ ಶೈಲಿ ಮಹತ್ವ ಆಕಾಂಕ್ಷೆಯಿಂದ ಕೂಡಿದೆ. ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳಗು ವಿಭಿನ್ನ, ಅನ್ನ ಕೊಡುವನು ಇಲ್ಲಿ ಪ್ರತ್ಯಕ್ಷ ದೈವ. ಅದಕ್ಕೆ ಅನ್ನ ದೇವರು ಮುಂದೆ ಇನ್ನೂ ದೇವರಿಲ್ಲ ಅಂತ ಹೇಳ್ತಾರೆ ಸರ್ವಜ್ಞರು. ಅನ್ನ ದೇವರು ಮುಂದೆ ಇನ್ನೂ ದೇವರಿಲ್ಲ, ಅನ್ನವೇ ಸಕಲ ಜೀವಗಳಿಗೆ ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕೆ ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇಲ್ಲಿ ಅನ್ನದ ಮುಂದೆ ಅನ್ನವೇ ಶ್ರೇಷ್ಠ ಇದೆ. ಯಾವುದೇ ಇಲ್ಲಿ ಬೇರೆ ವಸ್ತುಕ್ಕಿಂತಲೂ ಕೂಡ ನಮಗೆ ಹೊಟ್ಟೆಯನ್ನು ತುಂಬಿಸುವಂಥದ್ದು ಇದು ಯಾವುದಂದ್ರೆ ಅನ್ನರೇ. ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ. ಇಂಥ ಸೊಗಸಾಗಿ ಸಾಹಿತ್ಯವನ್ನು ಕಟ್ಟಿಕೊಡ್ತಾರೆ ಅನುಭವ ಉಳ್ಳಂಥವರು, ಕವಿಗಳು, ಕಥೆಗಾರರು, ನಾಟಕಕಾರರು, ಕಾದಂಬರಿಕಾರರು ತುಂಬ ಸೊಗಸಾಗಿ ಗಟ್ಟಿಯಾದಂಥ ಸಾಹಿತ್ಯವನ್ನು ಕೊಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ, ಅನ್ನವೇ ಸಕಲ ಜೀವಿಗಳಿಗೆ, ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಆಗಿರ್ಬೋದು, ಪ್ರತಿಯೊಂದು ಜೀವಿಗಳಿಗೆ ಅನ್ನವೇ ಸಕಲ ಜೀವಿಗಳಿಗೆ ಸರ್ವಜ್ಞ ಅಂತ ಹೇಳ್ತಾರೆ. ಎಲ್ಲ ಜೀವಿಗಳಿಗೆ ಇಲ್ಲಿ ಅನ್ನನೇ ದೇವರು ಆಗಿರುವಂಥದ್ದು. ಹೀಗಾಗಿ ಈ ಶರೀರ ಅನ್ನಮಯ ಶರೀರ. ಹೀಗಾಗಿ ನಾವು ಊಟ ಮಾಡಿದ್ರೆ ಮಾತ್ರ ಒಳ್ಳೆಯ ಜೀವನವನ್ನು ಕಂಡುಕೊಳ್ಳಕ್ಕೆ, ಬದುಕಲಿಕ್ಕೆ ಈ ಸಮಾಜದ ಪ್ರಾಣಿ ಪಕ್ಷಿಗಳು ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಈ ಪ್ರಕೃತಿ ಒಳಗೆ ಮಳೆ, ಗಾಳಿ, ನೀರ, ಬಿಸಿಲು ಒಂದಕ್ಕೊಂದು ಪೂರಕ ಸಂಬಂಧವರಿ, ಒಂದು ಬಿಟ್ಟು ಇನ್ನೊಂದಿಲ್ಲ. ಒಂದು ಕಡೆ ಕೀರ್ತನೆಕಾರರು ಕೂಡ ಹೇಳ್ತಾರೆ, ಸಹಜವಾಗಿ ಎಲ್ಲೆಲ್ಲೋ ಪ್ರಾಣಿ ಪಕ್ಷಿಗಳು ಇರ್ತಾವ, ಗುಡ್ಡಗಾಡಿನೊಳಗೆ ಗಿಡ ಹುಟ್ಟಿ ಬೆಳೀತದೆ, ಅದಕ್ಕೆಲ್ಲ ನೀರು ಎಳೆದವರು ಯಾರು? ದಾಸರಲ್ಲಿ ನಾವು ಕಂಡುಕೊಳ್ತೀವಿ. ಎಂಥ ಅದ್ಭುತವಾದಂಥ ಶಕ್ತಿ ಅದು ನೋಡ್ರಿ. ಅದಕ್ಕೆ ಹುಟ್ಟಿದ ಮನುಷ್ಯಗೆ ದೇವರು ಹುಲ್ಲು ಬಯಸೋದಿಲ್ಲ ಅಂತ ಹೇಳ್ತಾರೆ. ಸರಿ, ಆದರೂ ಕೂಡ ಪ್ರಯತ್ನ ಬೇಕೇ ಬೇಕು, ದುಡಿಬೇಕಾಗ್ತದೆ, ಶ್ರದ್ಧೆ ಬೇಕು, ನಿಷ್ಠೆ ಬೇಕು, ಪ್ರಾಮಾಣಿಕತೆ ಬೇಕು, ಕಾಯಕ ಬೇಕು. ಅದಕ್ಕೆ ವಚನಕಾರ ಯಾವಾಗಲೂ ಕೂಡ ಮಹತ್ವ ಕೊಟ್ಟದ್ದು ಎದಕ್ಕಂದ್ರೆ ಕಾಯಕಕ್ಕೆ. ಕಾಯಕವೇ ಕೈಲಾಸ. ಕಾಯಕದ ಮೂಲಕ ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯ ಮಾಡಿದಂಥವ್ರು ವಚನಕಾರ. ಇಲ್ಲಿ ಸಹಜವಾಗಿ ಹಾಗೆ ದಾಸೋಹಕ್ಕೆ, ಅಕ್ಷರ ಜ್ಞಾನ, ಅನ್ನದಾನ, ಮತ್ತೆ ಇಲ್ಲೇನಂದ್ರೆ ಜೊತೆಗೆ ದಾಸೋಹ, ಇವೆಲ್ಲವೂ ಕೂಡ ಅಲ್ಲಿ ಕಾಯಕದ ಮೂಲಕ ಕಂಡುಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನೋಡ್ರಿ, ಯಾವುದೇ ಒಬ್ಬ ಮನುಷ್ಯ ಪರಿವರ್ತನೆ ಯಾವಾಗ ಆಗ್ತಾನೆ? ದುಡಿಮೆ ಮೂಲಕನೇ ರೀ, ಕಾಯಕದ ಮೂಲಕನೇ. ಅದಕ್ಕೆ ಅವಾಗಲೇ ಕೈಲಾಸವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕೆಲಸ ಆಗಿರ್ಬೋದು, ಬೇಕಾದ ಕೆಲಸ ಮಾಡಿ ಅದರೊಳಗೆ ಆಸಕ್ತಿ ಇರಬೇಕು. ಅಂದಾಗ ಆ ಕ್ಷೇತ್ರದೊಳಗೆ ತುಂಬ ಅಭಿವೃದ್ಧಿ ಮತ್ತು ಸುಧಾರಣೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಕಲಿಸಿಕೊಟ್ಟಂಥವ್ರು ವಚನಕಾರರು, ಶರಣರೆಲ್ಲ. ದುಡಿಮೆಗೆ ಆದ್ಯತೆಯನ್ನು ಕೊಡ್ತಾರೆ ಅವರು, ಪ್ರಾಮಾಣಿಕತೆಗೆ ಆದ್ಯತೆಯನ್ನು ಕೊಡ್ತಾರೆ, ಆತ್ಮವಿಶ್ವಾಸಕ್ಕೆ ಆದ್ಯತೆ ಕೊಡ್ತಾರೆ, ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾರೆ. ಒಟ್ಟಾರೆ ವಚನಗಳೆಲ್ಲವೂ ಕೂಡ ನಮಗೆ ಅತ್ಯಂತ ಸಮರ್ಪಕವಾದಂಥ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡೋದು ಕೂಡ ಕಾಣ್ತೀವಿ. ಒಟ್ಟಾರೆ ಹಲವು ಪ್ರಭು ಆ ಅನುಭವ ಮಂಟಪದ ಅಧ್ಯಕ್ಷರಾಗಿ ಒಳ್ಳೆಯ ವಚನಗಳನ್ನು ಕಟ್ಟಿಕೊಡೋದ್ರ ಮೂಲಕ, ಒಳ್ಳೆಯ ಶರಣರನ್ನು ಮಾರ್ಗದರ್ಶನ ಕೊಡೋದ್ರ ಮೂಲಕ ಇಡೀ ಸಮಾಜ ಅತ್ಯಂತ ಸಮರ್ಪಕವಾಗಿ ಸುಧಾರಣೆ ಮಾಡಲಿಕ್ಕೆ
ಪ್ರಯತ್ನ ಮಾಡಿದಂಥವ್ರು ಅಲ್ಲಮ ಪ್ರಭು ಆ ವಚನಕಾರ ಕೂಡ ಒಬ್ಬರು ಅನ್ನೋದು ಕಂಡು ಬರ್ತದೆ. ಹೀಗಾಗಿ ಇಲ್ಲಿ ಅವರ ವಚನದೊಳಗೆ ನಾವು ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ಪರಿವರ್ತನೆಯನ್ನು ಬಯಸಿರುವಂಥದ್ದು. ಆಡಂಬರದ ಬದುಕಿಯ ಇಲ್ಲಿ ಮುಖ್ಯ ಅಲ್ಲ, ಸರಳ ಬದುಕು ಮುಖ್ಯ ಅನ್ನುವಂಥದ್ದು, ಅಂತರಂಗ ಬದುಕು ಮುಖ್ಯ ಅನ್ನುವಂಥದ್ದು ತಿಳಿಸಿಕೊಳ್ಳಕ್ಕೆ ಅವರ ವಚನಗಳಲ್ಲಿ ಅಲ್ಲಮ ಪ್ರಭು ಪ್ರಯತ್ನಿಸಿದ್ದು ಕಾಣ್ತೇವೆ. ಹೀಗಾಗಿ ಕಾಲುಗಳೆಂಬುದು ಗಾಲಿ ಕಂಡಯ್ಯ ಎಂಥ ಸೊಗಸಾಗಿ ಆ ವಚನಗಳನ್ನು ಕಟ್ಟಿಕೊಡ್ತಾರೆ ನೋಡಿ, ಎಷ್ಟು ಸರಳ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹುಬೇಗ ಮನಕ್ಕೆ ಮುಟ್ಟುವ ಹಾಗೆ ಆ ವಚನಗಳನ್ನು ಕಟ್ಟಿಕೊಳ್ಳಕ್ಕೆ ಪ್ರತಿಯೊಬ್ಬ ಶರಣರು ಕೂಡ ಆ ರೀತಿಯ ವಚನಗಳನ್ನು ಬರೆದಿರುವುದನ್ನು ಕಾಣ್ತೇವೆ. ಹೀಗಾಗಿ ಇಲ್ಲಿ ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆಯುವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರಿಚ್ಛೆಯ ನಡೆದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ ಅಂತ ಹೇಳ್ತಾರೆ ನೋಡಿ. ಪ್ರತಿಯೊಬ್ಬ ವಚನಕಾರರು ಕೂಡ ಇಲ್ಲಿ ವಚನಗಳ ಅಂಕಿತನಾಮ ಇಟ್ಟುಕೊಂಡು ವಚನಗಳನ್ನ ಬರೀತಾರೆ. ಹಾಗೆ ಇಲ್ಲೂ ಕೂಡ ಅಲ್ಲಮ ಪ್ರಭು ಇಲ್ಲಿ ಗುಹೇಶ್ವರ ಅಂಕಿತನಾಮ ಇಟ್ಟುಕೊಂಡು ತಾವು ಇಲ್ಲಿ ವಚನಗಳನ್ನು ಬರೆಯುವಂಥದ್ದು ಕಾಣ್ತೀವಿ. ಹೀಗಾಗಿ ಇಲ್ಲಿ ಪ್ರತಿಯೊಬ್ಬ ವಚನಕಾರರು ಕೂಡ ವಚನಗಳ ಕೊನೆಯ ಸಾಲಿನೊಳಗೆ ಅಂಕಿತನಾಮ ಇಟ್ಟುಕೊಂಡು ಬರೀತಾರೆ. ಇಲ್ಲಿ ಅಲ್ಲಮ ಪ್ರಭು ಕೂಡ ಗುಹೇಶ್ವರ ಅನ್ನುವಂಥ ಅಂಕಿತನಾಮ ಇಟ್ಟುಕೊಂಡು ವಚನಗಳನ್ನ ಬರೀತಾರೆ. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಕಾಲುಗಳೆಂಬುದು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ನೋಡ್ರಿ, ಇಡೀ ಶರೀರವನ್ನೇ ಇಲ್ಲಿ ಅತ್ಯಂತ ಸಮರ್ಪಕವಾದಂಥ ಮೌಲ್ಯವನ್ನು, ಶಕ್ತಿಯನ್ನು, ಮಹತ್ವವನ್ನು ಕೊಡುವಂಥ ಕೆಲಸ ಇಡೀ ವಚನಕಾರರು ಮಾಡಿರುವಂಥದ್ದು ಕಾಣ್ತೀವಿ. ಬಸವಣ್ಣವರು ಕೂಡ ಅವರು ಆ ಸಂದರ್ಭದೊಳಗೆ ತಮ್ಮ ವಚನಗಳಲ್ಲಿ ನಾವು ಕಾಣ್ತೀವಿ. ಅವರ ಕಾಲೇ ಸಹಜವಾಗಿ ಮನುಷ್ಯ ಅಲ್ಲಿ ಗುಡಿ ಗುಂಡಾರಕ್ಕೆ ಅವಕಾಶ ಕೊಡುವಂಥ ಸಂದರ್ಭದೊಳಗೆ ಅವಾಗ ಬಸವಣ್ಣವರು ನೇರವಾಗಿ ಅಂದರೆ ಈ ಜನಸಾಮಾನ್ಯರನ್ನ ಎಚ್ಚೆತ್ತುಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಕಾಣ್ತೀವಿ. ಅದಕ್ಕೆ ಕಾಲೇ ಕಮ್ಮವಯ್ಯ ಅಂತ ಹೇಳ್ತಾರೆ. ಹಾಗೆ ಆ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರೆ. ಎಂಥ ಸೊಗಸಾಗಿ ಆ ವಚನಗಳನ್ನು ಕಟ್ಟುವಂಥ ಕೆಲಸ ಮಾಡಿರುವಂಥದ್ದು. ಅದಕ್ಕಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸ್ತಾರೆ, ಧೈರ್ಯವನ್ನು ಕೊಡ್ತಾರೆ, ಪ್ರೀತಿ ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಅಂದರೆ ಅಲ್ಲಿ ಒಂದು ಮುಖ್ಯವಾಹಿನಿ ತರುವಂಥ ಕೆಲಸ ಇಡೀ ವಚನಕಾರರು ಮಾಡಿರೋದ್ರಿಂದಲೇ ವಚನ ಸಾಹಿತ್ಯ ಇವತ್ತಿಗೂ ಕೂಡ ತುಂಬ ಖ್ಯಾತಿಯನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಆಗಿರುವಂಥದ್ದು. ಎಲ್ಲರನ್ನೂ ಕೂಡ ಮುಖ್ಯವಾಹಿನಿ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾವುದೇ ಜಾತಿ, ಮತ, ಪಂಥ, ಊರ, ಕೇರಿ ಏನೇ ಆಗಿರಲಿ ಎಲ್ಲರನ್ನೂ ಕೂಡ ಕೂಡಿಸುವಂಥ ಒಗ್ಗಟ್ಟಿನೊಳಗೆ ಬಲ ಇದೆ ಅಂತ ಅದರ ಜನಪದ. ಒಗ್ಗಟ್ಟಿನೊಳಗೆ ಬಲ ಇರುವಂಥದ್ದು. ಬರೀ ನಾವು ಒಬ್ಬರೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಅದೇ ಒಂದು 4 ಜನ ಕೊಡ್ತೀವಿ ಅಂದರೆ ಅಲ್ಲಿ ಒಗ್ಗಟ್ಟಿನೊಳಗೆ ಆ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಗ್ಗಟ್ಟಿನೊಳಗೆ ಬಲ ಅದ. ಈಗ ಒಂದು ಕಬ್ಬು ಮುರಿಬೋದು, ಅದೇ ಒಂದು ಕಬ್ಬ ಒಂದು 10-15 ಕಬ್ಬ ನಾವು ಬೆಂಡಿ ಕಟ್ಟಿಟ್ಟೇವೆ ಅಂದರೆ ಅದು ಮುರಿಲಿಕ್ಕಾಗಲ್ಲ. ಅದಕ್ಕೆ ಒಗ್ಗಟ್ಟು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಒಗ್ಗಟ್ಟಿನೊಳಗೆ ನಿಜಕ್ಕೂ ಬಲ ಇರುವಂಥದ್ದು, ಶಕ್ತಿ ಇರುವಂಥದ್ದು, ಆತ್ಮವಿಶ್ವಾಸ ಇರುವಂಥದ್ದು, ನಂಬಿಕೆ ಇರುವಂಥದ್ದು, ಪ್ರೀತಿ ಇರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಹಾಗೆ ಒಟ್ಟು ವಚನಕಾರರೆಲ್ಲ ಇಲ್ಲಿ ವಿಶೇಷವಾಗಿ ಅಲ್ಲಮ ಪ್ರಭು ತನ್ನ ವಚನದೊಳಗೆ ಅಲ್ಲಿ ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹ ಎಂಬುದು ಇಲ್ಲಂದ್ರೆ ಬಂಡಿ ಕಂಡಯ್ಯ, ಬಂಡಿಯ ಹೊಡೆಯುವ ರೈವರು ಇಲ್ಲಿ ಮಾನಿಸರು ಅಂದರೆ ಮಾನೀಸರು ಅಂದರೆ ಪಂಚೇಂದ್ರಿಯಗಳು ಇಲ್ಲಿ ಪಂಚೇಂದ್ರಿಯಗಳು ಅಂದಾಗ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ ಪಂಚೇಂದ್ರಿಯಗಳು, ಪಂಚ ಇಂದ್ರಿಯಗಳು, ಪಂಚೇಂದ್ರಿಯಗಳು. ಹೀಗಾಗಿ ಈ ಬಂಡಿಯ ಹೊಡೆಯುವಂಥವ್ರು ಯಾರು ಅಂದ್ರೆ ಮಾನಸರು, ಪಂಚೇಂದ್ರಿಯಗಳು. ಹೀಗಾಗಿ ಒಬ್ರಿಗೊಬ್ಬರು ಸಮ ಇಲ್ಲ. ಈಗ ಯಾಕಂದ್ರೆ ಕಣ್ಣು ಅದೊಂದು ಆಲೋಚನೆ, ಅದೊಂದು ನೋಡುವಿಕೆ ಬೇರೆ, ಹಾಗೆ ಕಿವಿದು ಬೇರೆ ಕೇಳುವಂಥದ್ದು, ಮೂಗಿಂದು ವಾಸನೆ ತೆಗೆದುಕೊಳ್ಳುವಂಥದ್ದು, ಹಾಗೆ ಬಾಯಿದು ವಿವಿಧ ರೀತಿಯೊಳಗೆ ಅವುಗಳನ್ನು ಕೆಲಸ ಮಾಡುವಂಥದ್ದು ಕಾಣ್ತೀವಿ. ಅದಕ್ಕೆ ಇಲ್ಲಿ ವಚನಕಾರರು ಅಲ್ಲಮ ಪ್ರಭು ಏನು ಹೇಳ್ತಾರೆ ಅಂದ್ರೆ, ಪ್ರಮುಖವಾಗಿ ಎಚ್ಚರಿಕೆಯಿಂದ ಈ ದೇಹವೆಂಬುದು ಇಲ್ಲಿ ಬಂಡಿಯನ್ನು ಮುನ್ನಡೆಸುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಅಂದ್ರೆ ಇಡೀ ಆ ಕಾಲುಗಳೆಂಬ ಗಾಲಿ ಕಂಡಯ್ಯ ಚಕ್ರಕ್ಕೆ ಹೋಲಿಸ್ತಾರೆ. ಈಗ ಬಂಡಿ ನೋಡ್ರಿ, ಬಂಡಿ 2 ಚಕ್ರಗಳು ಸರಿಯಾಗಿ ಇದ್ದಾಗ ಮಾತ್ರ ಆ ಬಂಡಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇಲ್ಲಿ ಆ ದೇಹ ಪ್ರಮುಖವಾಗಿ ಕಾಲುಗಳು ಇದ್ದಾಗ ಮಾತ್ರ ಆ ದೇಹ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕಾಲುಗಳೆಂಬುವು ಇಲ್ಲಿ ಗಾಲಿ ಕಂಡಯ್ಯ ಚಕ್ರ ಅಂತ ಹೇಳ್ತಾರೆ. ಹೀಗಾಗಿ ದೇಹ ಎಂಬುದು
ತುಂಬಿದ ಬಂಡಿ ಅಂತ ಹೇಳ್ತಾರೆ. ತುಂಬಿದ ಬಂಡಿಗೆ ಹೋಲಿಸ್ತಾರೆ ದೇಹವನ್ನು. ಆ ಕಾರಣದಿಂದ ಈ ಬಂಡಿಯನ್ನು ಹೊಡೆಯುವಂಥವ್ರು ಯಾರು? ಸರಿಯಾದ ರೀತಿಯಾಗಿ ಕಾಲು ಇದ್ದಾಗ ಆ ದೇಹ ತುಂಬಿದ ಬಂಡಿ ಹಾಗೆ ಇದ್ದಾಗ ಅವಾಗ ಆ ಬಂಡಿಯನ್ನು ಹೊಡೆಯುವಂಥವ್ರು ಯಾರು? ಆ ಇಡೀ ದೇಹವನ್ನು ಶರೀರವನ್ನು ತೆಗೆದುಕೊಂಡು ಹೋಗೋರು ಯಾರಂದ್ರೆ ಇಲ್ಲಿ ಮಾನಸರು ಅಂದರೆ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಹೀಗಾಗಿ ಆ ಪಂಚೇಂದ್ರಿಯಗಳು ತೆಗೆದುಕೊಂಡು ಹೋಗ್ತಾರ ಈ ಇಡೀ ತುಂಬಿದ ಬಂಡಿ ಶರೀರವನ್ನು, ಕಾಲುಗಳನ್ನು. ಹೀಗಾಗಿ ಆ ಬಂಡಿಯನ್ನು ತೆಗೆದುಕೊಂಡು ಹೊಡೆಯುವ ಐವರು ಅಂದರೆ 5 ಮಂದಿ ಆ ಪಂಚೇಂದ್ರಿಯಗಳು ಇವರೆಲ್ಲ. ಹೀಗಾಗೆಲ್ಲ ಮಾನಸರು ಆ ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ಅಲ್ಲಿ ಸಮವಿಲ್ಲವಯ್ಯ. ಭಿನ್ನ ಭಿನ್ನ 5 ಜನ ಅಂದರೆ ಪಂಚೇಂದ್ರಿಯಗಳು ಬೇರೆ ಬೇರೆ ರೀತಿಯೊಳಗೆ ಅವು ತಮ್ಮ ತಮ್ಮ ಪಾಡಿಗೆ ತಾವು ಆ ವಾಸನೆ ನೋಡುವಂಥದ್ದು, ಕೇಳುವಂಥದ್ದು ಇವೆಲ್ಲ ಕೂಡ ಮಾಡುವಂಥ ಕಂಡು ಬರ್ತದೆ. ಅದಕ್ಕೆ ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರ ಇಚ್ಛೆಯನ್ನು ಅರಿದು ಒಡೆಯದಿದ್ದಡೆ. ಇಲ್ಲಿ ಹೆಣ್ಣು ಹೇಳ್ತಾರೆ ಅಲ್ಲಂಪು ತುಂಬ ಸೊಗಸಾಗಿ ತಮ್ಮ ವಚನಗಳ ಮೂಲಕ ಅಂತ ಹೇಳಿದ್ರ ಎಚ್ಚರಿಕೆಯಿಂದ ಈ ದೇಹವನ್ನು ಅಲ್ಲಿ ಬಂಡಿಗೆ ಮುನ್ನಡೆಸಬೇಕು ಅಂತ ಹೇಳ್ತಾರೆ. ಹಾಗೆ ಬದುಕಿನ ಸೂಕ್ಷ್ಮ ಅಂಶಗಳ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇಲ್ಲಿ ಹೇಳುವಂಥದ್ದು. ಜೊತೆಗೆ ಏನಂದ್ರೆ ಮನಸ್ಸಿಗೆ ಇಲ್ಲಿ ಬಂದಂತೆ ನಡೆದದ್ದೇ ಅಲ್ಲಿ ಸರಿಯಲ್ಲ ಅನ್ನುವಂಥದ್ದು. ಒಟ್ಟಾರೆ ಬದುಕಿನೊಳಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ನೋಡ್ರಿ. ಪಂಚೇಂದ್ರಿಯಗಳ ಜೊತೆಗೆ ನಾವು ಹೋದೆವು ಅಂದರೆ ಅಲ್ಲಿ ಅಪಾಯ, ತೊಂದರೆ, ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ ಅನ್ನುವಂಥದ್ದು. ಅದಕ್ಕೆ ಹದ್ದಬಸ್ತಿನೊಳಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾವುದಾದ್ರೂ ಬಂಡಿಯನ್ನು ತೆಗೆದುಕೊಂಡು ಹೋಗ್ಬೇಕಾದಾಗ ಆ ಆಟಕ್ಕೆ ಸರಿಯಾಗಿ ಇಟ್ಕೊಂಡಾಗಲೇ ಆ ಎತ್ತುಗಳು ಸರಿಯಾಗಿ ಹೋಗ್ತಾವೆ. ಆಟಕ್ಕೆ ಸರಿಯಾಗಿ ಇಳಿಲಿಲ್ಲ ಅಂತಂದ್ರೆ ಅವೆಲ್ಲೆಲ್ಲೋ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈ ಶರೀರ ಅನ್ನುವಂಥದ್ದು ಕೂಡ ಈ ಕಾಲುಗಳು ಚಕ್ರಕ್ಕೆ ಹೋಲಿಸುವುದರ ಮೂಲಕ, ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸುವುದರ ಮೂಲಕ ಆ ಪಂಚೇಂದ್ರಿಯಗಳು ಅದಂದ್ರೆ ಆ ಬಂಡಿಯನ್ನು ಹೊಡೆದುಕೊಂಡು ಹೋಗುವಂಥವು. ಅವರಿಗೆ ಈ ಶರೀರ ಹದ್ದಬಸ್ತಿನೊಳಗೆ ಇಟ್ಕೋಬೇಕು. ಅದ್ರ ಪಾಡಿಗೆ ಬಿಟ್ಟೆ ಹೋದ್ರೆ ಅಲ್ಲಿ ಏನಾಗ್ತದಂದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಅನ್ನುವಂಥದ್ದು ತೊಂದರೆ ಆಗುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಆ ಹಿನ್ನೆಲೆಯೊಳಗೆ ಆ ಹದ್ದಬಸ್ತಿನೊಳಗೆ ಇಟ್ಟುಕೊಂಡಾಗ ಮಾತ್ರ ಅದರ ಇಚ್ಛೆಯನ್ನು ಅರಿದು ಹೊಡೆಯದಿದ್ದಳೆ ಅದರ ಅಚ್ಚು ಮುರಿಯಿತ್ತು ಅಂತ ಹೇಳ್ತಾರೆ. ಅದರ ಅಚ್ಚು ಅಂದರೆ ಆಧಾರ ಭಾಗ. ಹೀಗಾಗಿ ಆಧಾರ ಭಾಗ ಏನಾಗ್ತದೆ, ಮುರಿದು ಹೋಗ್ತದೆ. ಇಡೀ ಶರೀರ ಅನ್ನುವಂಥದ್ದು ಏನಾಗ್ತದ್ರೆ ಅಲ್ಲಿ ತೊಂದರೆಗೆ ಒಳಗಾಗ್ತದೆ. ಬಂಡಿ ತುಂಬಿದ ಬಂಡಿ ಚಕ್ರ, ಹೀಗಾಗಿ ಅದು ಸಾಗುವಂಥ ಸಂದರ್ಭ ಒಳಗೆ ಸಹಜವಾಗಿ ಆ ಕೀಲು ತೆಗೆದುಬಿಟ್ಟು ಹೋದ್ರೆ ಇಡೀ ಆ ಚಕ್ರ ಬಿದ್ದು ಬಿಡ್ತದೆ. ಹಾಗೆ ಈ ಶರೀರ ಅನ್ನುವಂಥದ್ದು ಕೂಡ ಹೇಗಿದೆ ಅಂದ್ರೆ ಈ ಪಂಚ ಇಂದ್ರಿಯಗಳಿಂದ ಕೂಡಿರುವಂಥದ್ದು. ಅದನ್ನು ಸರಿಯಾಗಿ ನಾವು ಅದನ್ನು ಹದ್ದಬಸ್ತಿನೊಳಗೆ ಇಟ್ಟುಕೊಂಡೇವೆ ಅಂದರೆ ನಾವು ಯಾವುದೇ ಅನಾಹುತಕ್ಕೆ, ತೊಂದರೆಗೆ, ಅಪಾಯಕ್ಕೆ ಒಳಗಾಗುವುದಿಲ್ಲ. ಇಲ್ಲ ಅಂದರೆ ಅಪಾಯಕ್ಕೆ ಒಳಗಾಗುವಂಥದ್ದು ಕಟ್ಟಿಟ್ಟ ಬುದ್ಧಿ ಅನ್ನುವಂಥದ್ದು ಕೂಡ ಇಲ್ಲಿ ಅಲ್ಲಂಪರು ತಮ್ಮ ವಚನಗಳ ಸಾಲುಗಳ ಮೂಲಕ. ಅದಕ್ಕೆ ಇಲ್ಲಿ ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆಯುವ ಐವರು. ಆ ಐವರು ಬಂಡಿಯನ್ನು ಹೊಡ್ಕೊಂಡು ಹೋಗೋರು ಯಾರು ಅಂದ್ರೆ ಮಾನಸರು, ಪಂಚೇಂದ್ರಿಯಗಳು. ಹೀಗಾಗಿ ಆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಮಾನಸರು, ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಅವರು ಒಬ್ಬರಿಗೊಬ್ಬರು ಸಮ ಇಲ್ಲ. ಹೀಗಾಗಿ ಅದರ ಇಚ್ಛೆಯನ್ನು ಅರಿದು ಹೊಡೆಯದಿರ್ತಾಳೆ. ಅದರ ಇಚ್ಛೆಯನ್ನು ಅರಿದು ಹೊಡೆಯದಿರ್ತಾಳೆ ಅದರ ಅಚ್ಚು ಮುರಿಯಿತ್ತು ಅಂತ ಹೇಳ್ತಾರೆ. ಒಟ್ಟಾರೆ ಅವ್ರು ಹೇಳೋದನ್ನು ಕೇಳ್ಕೊತ ಹೋದ್ರೆ ಆ ಆಧಾರ ಅನ್ನುವಂಥದ್ದು, ಕೀಲು ಅನ್ನುವಂಥದ್ದು ಹೋಗ್ಬಿಡ್ತದೆ. ಹೀಗಾಗಿ ಆ ಶರೀರ ಅನ್ನುವಂಥದ್ದು, ಮನುಷ್ಯ ಅನ್ನುವಂಥವ ಅಲ್ಲಿ ತೊಂದರೆಗೆ ಒಳಗಾಗ್ತಾನೆ. ಹೀಗಾಗಿ ಅಪಾಯ ಕಟ್ಟಿಟ್ಟ ಬುದ್ಧಿ ಅನ್ನುವಂಥದ್ದು. ಅದರಿಂದ ಸಾಮಾನ್ಯ ಮನುಷ್ಯರಾದ ನಾವು ಸದಾ ಅಂದರೆ ಆ ಗುಹೇಶ್ವರನಲ್ಲಿ ಭಕ್ತಿ ಭಾವದಿಂದ ಅಲ್ಲಿ ಕಂಡುಕೊಂಡು ಆ ಇಂದ್ರಿಯಗಳಿಗೆ ಸುಲಭವಾಗಿ ಅಲ್ಲಿ ಎಟುಕುವಂತೆ ಆಗುವ ರೀತಿಯೊಳಗೆ ನಾವೆಲ್ಲ ಬದುಕನ್ನು ಕಂಡುಕೊಂಡೇವು ಅಂದರೆ ಅಲ್ಲಿ ಬದಲಾವಣೆಯನ್ನು ಜೀವನದೊಳಗೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಇರುವಂಥದ್ದು. ಈ ರೀತಿಯೊಳಗೆ ಈ ಸಂದೇಹವೆಂಬ ಆ ಒಂದು ಈ ದೇಹವನ್ನು, ಬಂಡಿಯನ್ನು ಆ ಪಂಚೇಂದ್ರಿಯಗಳ ಇಚ್ಛೆಯಂತೆ ಬಿಡಬಾರದು ಅಂತ ಹೇಳ್ತಾರೆ. ಅಂದರೆ ಪಂಚೇಂದ್ರಿಯಗಳ ಇಚ್ಛೆಯಂತೆ ನಾವು ಬಿಟ್ಟೇವು ಅಂದರೆ ನಿಜಕ್ಕೂ ಆ ಶರೀರ, ಆ ಮನುಷ್ಯ ಸಾಕಷ್ಟು ತೊಳಲಾಟಕ್ಕೆ, ಸಮಸ್ಯೆಗೆ, ಕಷ್ಟಕ್ಕೆ ಒಳಗಾಗ್ತಾನೆ ಎನ್ನುವಂಥದ್ದು ಅಲ್ಲಮಪ್ರಭು ತಮ್ಮ ವಚನಗಳ ಮೂಲಕ ನಿಜಕ್ಕೂ ತುಂಬ ಗಟ್ಟಿಯಾಗಿ, ಮಾರ್ಮಿಕವಾಗಿ ಆ ಮೌಲ್ಯಗಳನ್ನು ಕಟ್ಟಿಕೊಡೋದ್ರ ಮೂಲಕ ಶರೀರಕ್ಕೆ ಒಂದು ಶಕ್ತಿ, ಸಾಮರ್ಥ್ಯವನ್ನು ಕಟ್ಟಿಕೊಡುವಂಥ ಕೆಲಸ ಆ ಒಂದು ವಚನಗಳ ಮೂಲಕ ಕಂಡುಕೊಳ್ತೀವಿ. ಒಟ್ಟಾರೆ ಕಾಲುಗಳು ಗಾಲಿ ಚಕ್ರಕ್ಕೆ ಹೋಲಿಸುವಂಥದ್ದು, ಹಾಗೆ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸುವಂಥದ್ದು, ಹಾಗೆ ಬಂಡಿಯನ್ನು ಹೊಡೆದುಕೊಂಡು ಹೋಗುವ 5 ಮಾನಸರ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ.
ಹೀಗಾಗಿ ಒಬ್ಬರಿಗೊಬ್ಬರು ಸಮ ಇಲ್ಲ ಅಂದರೂ ಕೂಡ ಅದರ ಇಚ್ಛೆಯನ್ನು ಅರಿದು ಹೊಡೆಯದಿದ್ದಳೆ, ಅದರ ಇಚ್ಛೆಯನ್ನು ಅರಿಯದಿದ್ದು ಇಲ್ಲಿ ಹೊಡೆಯದಿದ್ದಳೆ ಅದರ ಅಚ್ಚು ಮುರಿಯಿತ್ತು ಅನ್ನೋದು. ಅದಕ್ಕೆ ಪಂಚೇಂದ್ರಿಯಗಳ ಇಚ್ಛೆಯಂತೆ ನಾವು ಬಿಡಬಾರದು ಅನ್ನೋದು ನಾವು ಇಲ್ಲಿ ಕಾಣ್ತೀವಿ. ಒಟ್ಟಾರೆ ಅವುಗಳನ್ನು ಹದ್ದಬಸ್ತಿನೊಳಗೆ ಇಟ್ಕೊಂಡು ನಮ್ಮ ರೀತಿಯೊಳಗೆ ತುಂಬ ಸರಳವಾಗಿ ಸಮಾನತೆಯಿಂದ ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಅಲ್ಲಿ ಹಿರಿಯರ ವಿಚಾರಗಳನ್ನು, ಮೌಲ್ಯಗಳನ್ನು, ಶರಣರ ಸುಳ್ಳುನುಡಿಗಳನ್ನು ಅಂದರೆ ಅರಿವಿನ ಮಾತುಗಳನ್ನು ಅಳವಡಿಸಿಕೊಂಡು ನಮ್ಮ ಬದುಕಿನೊಳಗೆ ಈ ಪಂಚೇಂದ್ರಿಯಗಳ ಒಂದು ಇಚ್ಛೆಯಂತೆ ನಾವು ಹೋದ್ರೆ ನಿಜಕ್ಕೂ ಕಷ್ಟ ಆಗ್ತದೆ. ಅದನ್ನು ಮೀರಿ ನಾವು ಬದುಕಬೇಕು ಅನ್ನುವಂಥದ್ದು ಈ ಒಂದು ವಚನಗಳಿಂದ ಅತ್ಯಂತ ಸೂಕ್ಷ್ಮ ಅಂಶಗಳ ಕಡೆ ತೆಗೆದುಕೊಂಡು ಹೋಗುವ ಕೆಲಸ ಇಲ್ಲಿ ಅಲ್ಲಂಪ್ರಭು ತಮ್ಮ ವಚನಗಳ ಮೂಲಕ ಮಾಡಿದ್ದು ಕಂಡುಬರ್ತದೆ. ಹಾಗೆ ಇನ್ನೊಂದು ವಚನದೊಳಗ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯನು, ಎರಡನೇ ವಚನದ ಸಾಲಿನಲ್ಲಿ ನಾವು ಏನು ಕಾಣ್ತೀವಿ ಅಂದ್ರೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯನು ಹಸಿವು ಹೋಗುವುದೇ ಪ್ರಶ್ನೆ ಮಾಡ್ತಾರೆ ಅಲ್ಲಂಪ್ರಭು. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದೊಡನೆ ವಾದಡೇನು ಭಕ್ತನಾಗಬಲ್ಲನೆ ಪ್ರಶ್ನೆ ಮಾಡುವಂಥದ್ದು. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೆ, ಇಂಥಪ್ಪವರ ಕಂಡಡೆ ನಾಚುವನೆಯ ಗುಹೇಶ್ವರ ಅಂತ ಹೇಳ್ತಾರೆ ಅಲ್ಲಂಪ್ರಭು. ನೋಡಿ, ಇಂಥ ವಸ್ತು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಲ್ಲಂಪ್ರಭು ಆ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಕೆಲಸ ಮಾಡಿರುವಂಥದ್ದು ಬಹಳ ಅದ್ಭುತವಾಗುತ್ತದೆ. ಇಂಥ ಒಂದು ಸಂದರ್ಭದೊಳಗೆ ಆ ಪ್ರತಿಯೊಬ್ಬ ವಚನಕಾರರು ಏನಂದ್ರೆ ವಿಚಾರಾತ್ಮಕ ಮತ್ತು ವಿಮರ್ಶಾತ್ಮಕ, ಹಾಗೆ ಹೇಳಿದ್ರೆ ಪ್ರತಿಭಟನಾತ್ಮಕ ಅಂಶಗಳನ್ನು ಇಲ್ಲಿ ತಿಳಿಸಿಕೊಡುವಂಥ ಕೆಲಸ ಇದು ಮಾಡ್ತಾರೆ. ಜೊತೆಗೆ ಇಲ್ಲಿ ಡಾಂಬಿಕತೆಯನ್ನು ಖಂಡಿಸ್ತಾರೆ. ಅವರು ಸರಳ ಬದುಕಿಗೆ ಆದ್ಯತೆ ಕೊಡ್ತಾರೆ, ಪ್ರೀತಿ ವಿಶ್ವಾಸಕ್ಕೆ ಆದ್ಯತೆ ಕೊಡ್ತಾರೆ, ಅಂತರಂಗಕ್ಕೆ ಆದ್ಯತೆ ಕೊಡ್ತಾರೆ, ನಮ್ಮ ಒಳ್ಳೆತನಕ್ಕೆ ಆದ್ಯತೆ ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಡಾಂಬಿಕ ಹೊರ ಬದುಕಿನ ಜೀವನ ಇಲ್ಲಿ ಮುಖ್ಯ ಅಲ್ಲ, ಅಂತರಂಗ ಮುಖ್ಯ ಅನ್ನುವಂಥದ್ದು ತಿಳಿಸಿಕೊಡುವಂಥ ಕೆಲಸ ಈ ವಚನಗಳಲ್ಲಿ ನಾವಿಲ್ಲಿ ಕಾಣ್ತೀವಿ. ಹೊಟ್ಟೆಯ ಮೇಲೆ ಕಟ್ಟೋಗರದ ಹಸಿವಾದವ ಆ ಅನ್ನ, ಅದು ಅನ್ನ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಬೇರೆ ಯಾವುದೇ ಪದಾರ್ಥ ಹೊಟ್ಟೆಯನ್ನು ತುಂಬಿಸಿಕೊಳ್ಬೇಕಾದಾಗ ಅಂತರಂಗದೊಳಗೆ ಪ್ರಯತ್ನ ಪಟ್ಟು ಅದನ್ನು ಊಟ ಮಾಡಬೇಕಾಗ್ತದೆ. ಆವಾಗ ಆ ಹೊಟ್ಟೆಯ ಮೇಲೆ ಅದು ಸಾರ್ಥಕ ಆಗ್ತದೆ. ಬರೇ ಇಲ್ಲಿ ಅಂದ್ರೆ ಹೊಟ್ಟೆ ಮೇಲೆ ನಾವು ಅನ್ನವನ್ನು ಕಟ್ಕೊಂಡವಂದ್ರೆ ಕಟ್ಟಿದೊಳೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹೊಟ್ಟೆಯ ಮೇಲೆ ಕಟ್ಟೋಗರದ, ಓಗರ ಅಂದರೆ ಇಲ್ಲಿ ಅನ್ನ, ಓಗರ ಅನ್ನ. ಹೀಗಾಗಿ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯನ್ನು ಹಸಿವು ಹೋದೆ ಅಂದರೆ ಹೊಟ್ಟೆಯ ಮೇಲೆ ಆ ಅನ್ನವನ್ನು ನಾವು ಕಟ್ಕೊಂಡೇವಂದ್ರೆ ಆ ಹಸಿವನ್ನು ನೀಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂತರಂಗದೊಳಗೆ ಹೊಟ್ಟೆ ಒಳಗಡೆ ನಾವು ಅಂದ್ರೆ ಆ ಅನ್ನವನ್ನು ಊಟವನ್ನು ಹಾಕಿದೀವಿ ಅಂದ್ರೆ ಅವಾಗ ಅದು ಸಾರ್ಥಕ ಬದುಕಾಗಲಿಕ್ಕೆ ಸಾಧ್ಯ ಆಗ್ತದೆ, ಆ ಜೀವ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಅಲ್ಲಂಪ್ರಭು ಬಹಳ ಸೊಗಸಾಗಿ ತಮ್ಮ ವಚನಗಳ ಮೂಲಕ ಸ್ಪಷ್ಟಪಡಿಸುವಂಥ ಕೆಲಸ ಇದು ಮಾಡ್ತಾರೆ. ಅದಕ್ಕೆ ಅಂದ್ರೆ ಇಲ್ಲಿ ಡಾಂಬಿಕತೆಯನ್ನು ಖಂಡಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಅನ್ನವನ್ನು ಮೊಟ್ಟೆಯ ಅಂದರೆ ಮೊಟ್ಟೆಯ ಗಂಟು ಕಟ್ಟಿ ಅಲ್ಲಿ ಕಟ್ಟಿದೊಡೆಯನು ಹಸಿವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಂಗದ ಮೇಲೆ ಲಿಂಗ ಸ್ವಾಯತ್ತ ಆದೊಡೆಯನು, ಅಂಗದ ಮೇಲೆ ಲಿಂಗ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ನಿಜಕ್ಕೂ ಅವ ಭಕ್ತನಾಗಕ್ಕೆ ಸಾಧ್ಯ ಇಲ್ಲ. ಅಂತರಂಗದೊಳಗೆ ಆ ಒಂದು ಭಾವನೆ ಇರಬೇಕು, ಒಳ್ಳೆಯತನ, ಒಳ್ಳೆಯ ವಿಚಾರ, ಒಳ್ಳೆಯ ನಡವಳಿಕೆ, ದೇವರ ಬಗ್ಗೆ ಅಪಾರವಾದಂಥ ಗೌರವ, ಪ್ರೀತಿ, ನಂಬಿಕೆ, ಆ ರೀತಿ ನಡ್ಕೊಂಡಾಗ ಮಾತ್ರ ಅಂಗದ ಮೇಲೆ ಲಿಂಗ ಸ್ವಾಯತ್ತ ಆದೊಡೆಯನು ಅವ ಭಕ್ತನಾಗಬಲ್ಲನೆ. ಈ ರೀತಿ ಪ್ರಶ್ನೆ ಮಾಡೋದ್ರ ಮೂಲಕ ಡಾಂಬಿಕತೆಯನ್ನು ಖಂಡಿಸುವಂಥ ಕೆಲಸ ಇಲ್ಲಿ ವಚನಕಾರ ಅಲ್ಲಂಪ್ರಭು ತುಂಬ ಗಂಭೀರವಾಗಿ ಅದನ್ನು ಖಂಡಿತವಾಗಿ ಇಲ್ಲಿ ಪ್ರತಿಭಟನಾತ್ಮಕವಾಗಿ ಆ ವಚನವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಅಂಗದ ಮೇಲೆ ಲಿಂಗ ಸ್ವಾಯತ್ತ ಆದೊಡೆಯನು ಅವ ಭಕ್ತರಾಗಬಲ್ಲನೆ. ಅಂಗದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಅವ ಭಕ್ತರಾಗಕ್ಕೆ ಸಾಧ್ಯ ಇಲ್ಲ. ಅಂತರಂಗದೊಳಗೆ ಒಳ್ಳೆತನ ಬೇಕು, ಒಳ್ಳೆಯ ವಿಚಾರ ಬೇಕು, ಒಳ್ಳೆಯ ನಡವಳಿಕೆ ಬೇಕು, ಭಕ್ತಿ ಬೇಕು. ಅಂತರಂಗದೊಳಗೆ ಅದು ಶುದ್ಧವಾದಂಥದ್ದು, ಪರಿಶುದ್ಧವಾದಂಥ ಬದುಕು ಬೇಕು, ಒಳ್ಳೆಯ ನಡವಳಿಕೆ ಬೇಕು, ಒಳ್ಳೆಯ ವಿಚಾರ ಬೇಕು, ಒಳ್ಳೆಯ ಗುಣ ಇದ್ದಾಗ ಮಾತ್ರ ಅಲ್ಲಿ ನಾವಿದ್ರೆ ಅಂಥ ಒಂದು ಶಕ್ತಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿ ಮಹತ್ವ ಎದು ಕೊಡ್ತಾರ ಅಲ್ಲಂಪ್ರಭು ಅಂತ ಹೇಳಿದ್ರೆ ಬಾಹ್ಯ ಬದುಕಿಗೆ ಅಲ್ಲದೆ ಆಂತರಿಕ ಬದುಕಿಗೆ ಹೆಚ್ಚಿನ ಆದ್ಯತೆ ಮತ್ತು ಮಹತ್ವ ಮತ್ತು ಒತ್ತನ್ನು ಕೊಡಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ.
ಅದಕ್ಕೆ ಪರಿಶುದ್ಧ ಬದುಕು ಬೇಕು ಅನ್ನೋದು. ಅದಕ್ಕೆ ಅಂದ್ರೆ ಇಟ್ಟ ಕಲ್ಲು ಮೆಳೆಯ ಮೇಲೆ, ಇಟ್ಟ ಕಲ್ಲು ಮೆಳೆಯ ಅಂದರೆ ಪೊದೆಯ ಮೇಲೆ ಸಿಲುಕಿದರೆ ಆ ಕಲ್ಲು ಲಿಂಗವೇ. ಎಲ್ಲಿಂದೋ ಕಲ್ಲು ತಂದು ಸಹಜವಾಗಿ ಅದನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಆ ಕಲ್ಲು ಅದು ಲಿಂಗ ಸಾಧ್ಯ ಅನ್ನುತ್ತಾರೆ. ಲಿಂಗವೇ ಆ ಮೆಳೆ, ಆ ಪೊದೆ ಭಕ್ತನೇ. ಇಟ್ಟಾತ ಗುರುವೇ, ಆ ಲಿಂಗವನ್ನು ಕೊಟ್ಟಾತ ಆ ಭಕ್ತನಾಗಕ್ಕ ಅಥವಾ ಕಲ್ಲು ಲಿಂಗವೇ, ಆ ಪೊದೆ ಭಕ್ತನೇ ಆ ವ್ಯಕ್ತಿ. ಇಟ್ಟಾತ ಆತ ಗುರುವೇ. ಅದಕ್ಕೆ ಈ ರೀತಿ ಲಿಂಗ ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಆ ಲಿಂಗ ಅದು ಕಲ್ಲು ಲಿಂಗವೇ, ಶಿಲ್ಕಿಲ್ಲ ಅದು ಲಿಂಗವೇ, ಮತ್ತು ಅವ ಭಕ್ತನೇ. ಆ ಲಿಂಗವನ್ನು ಪೂಜೆ ಪುರಸ್ಕಾರ ಮಾಡುವಂಥ ವ್ಯಕ್ತಿ ಆತ ಭಕ್ತನೇ, ಮತ್ತು ಅದನ್ನು ಕೊಟ್ಟಾತ ಆತ ಗುರುವೇ. ಈ ರೀತಿ ಪ್ರಶ್ನೆ ಮಾಡೋದ್ರ ಮೂಲಕ ಅಲ್ಲಮ ಪ್ರಭು ಈ ವ್ಯವಸ್ಥೆಯನ್ನು ಅತ್ಯಂತ ಸಮರ್ಪಕವಾಗಿ ಪರಿವರ್ತನೆ ಮಾಡುವಂಥ ನಿಟ್ಟಿನೊಳಗೆ ಅವರ ಇಡೀ ವಚನಗಳು ನಮ್ಗೆ ಸಾಕಷ್ಟು ಪ್ರಭಾವ ಬೀಳುವಂಥದ್ದು ಕಂಡು ಬರ್ತದೆ. ಹೀಗಾಗಿ ತುಂಬ ಸರಳವಾಗಿ, ಸೊಗಸಾಗಿ, ಗಟ್ಟಿಯಾಗಿ ಇಡೀ ಪರಿವರ್ತನೆ ಮಾಡುವಂಥ ಕೆಲಸದೊಳಗೆ ಅಲ್ಲಮ ಪ್ರಭು ಅವರ ವಚನಗಳು ನಮಗೆ ಬಹಳ ಪ್ರಬುದ್ಧ ಶಕ್ತಿಯನ್ನು ಕೊಟ್ಟಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಅದಕ್ಕೆ ಇಂಥವ್ರನ್ನ ನೋಡಿ ಅಲ್ಲಮ ಪ್ರಭು ಇದ್ರೆ ಇಂಥ ಡಾಂಬಿಕ ಭಕ್ತರನ್ನು ಪೂಜೆ ಪುರಸ್ಕಾರ ಮಾಡುವಂಥವ್ರನ್ನ ಅಂಗದೊಳಗೆ ಅಂಗದ ಮೇಲೆ ಲಿಂಗವನ್ನು ಇಟ್ಟು ಮತ್ತು ಹೊಟ್ಟೆಯ ಮೇಲೆ ಹೋಗರ ಆ ಹೊಟ್ಟೆ ಕಟ್ಟಿಕೊಂಡಂಥವ್ರು, ಹಾಗೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ, ಭಕ್ತನೇ, ಇಟ್ಟಾತ ಗುರುವೇ, ಇಂಥವ್ರನ್ನ ಕಂಡೊಡೆ ಏನಾಗ್ತಂದ್ರೆ ನನಗೆ ನಾಚಿಕೆ ಬರುವಂತ ಹೇಳ್ತಾರೆ ಅಲ್ಲಮ ಪ್ರಭು. ಈ ರೀತಿ ಒಳಗೆ ಅಲ್ಲಮ ಪ್ರಭು ತುಂಬ ಗಂಭೀರವಾಗಿ ಅವರ ವಚನಗಳ ಮೂಲಕ ಇಂಥ ಡಾಂಬಿಕ, ಬೂಟಾಟಿಕೆ ಮಾಡುವಂಥ, ಸ್ವಾರ್ಥ ಇರುವಂಥ, ಸಣ್ಣತನ ಇರುವಂಥ ವ್ಯಕ್ತಿಗಳನ್ನು ಕಂಡುಕೊಂಡು ಕೇವಲ ಬಾಹ್ಯ ಬದುಕಿನ ಒಂದು ವೇಷಧಾರಿಗಳನ್ನು ನೋಡಿ ಅಲ್ಲಮ ಪ್ರಭು ನಿಜಕ್ಕೂ ಅಂಥವರನ್ನು ನೋಡಿ ಇಲ್ಲಿ ಏನಂದ್ರೆ ಇಂಥವ್ರ ಕನ್ನಡೆ ನಾನು ನಾಚುವನೆಯ ಅಂಥೇಳಿ ಅಲ್ಲಮ ಪ್ರಭು ಆ ವ್ಯಕ್ತಿಗಳ ಕುರಿತು ಇಲ್ಲಿ ಖಡಾಖಂಡಿತವಾಗಿ ಆ ಡಾಂಬಿಕತೆಯನ್ನು ಖಂಡಿಸುವಂಥ ಕೆಲಸ ಇಲ್ಲಿ ಮಾಡ್ತಾರೆ. ಹೀಗಾಗಿ ಭಕ್ತಿಯ ಮೊದಲ ಇಲ್ಲಿ ಡಾಂಬಿಕತೆಯು ತುಂಬಿದ ಸಂದರ್ಭದಲ್ಲಿ ಇಲ್ಲಿ ಏನಂದ್ರೆ ಆ ವಚನಕಾರ ನಿಜ ಭಕ್ತಿಯ ಸ್ವರೂಪವನ್ನು ಜನರಿಗೆ ಪರಿಚಯ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿರುವಂತ ಕಾಣ್ತೀವಿ. ಒಟ್ಟಾರೆ ಇಲ್ಲಿ ತೋರ್ಪಡಿಕೆ ಮತ್ತು ಆಡಂಬರ ಈ ಒಂದು ಬದುಕು ಇಲ್ಲಿ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಆಡಂಬರ ಬದುಕಿಗೆ ಆದ್ಯತೆ ಇಲ್ಲಿ ಕೊಡ್ತಾರೆ. ನಿಜ ಭಕ್ತಿ ಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಭಕ್ತಿಯನ್ನು, ಶಕ್ತಿಯನ್ನು ಇಡೀ ಆ ವಚನಕಾರರು ಕಟ್ಟಿಕೊಳ್ಳಕ್ಕೆ ಈ ವಚನಗಳ ಸಾಧನೆಯಿಂದ ನಾವು ಕಂಡುಕೊಳ್ತೀವಿ. ಒಟ್ಟಾರೆ ನಾವಿಲ್ಲಿ ಗುಹೇಶ್ವರನನ್ನು ಅತ್ಯಂತ ಭಕ್ತಿಯಿಂದ, ಗೌರವದಿಂದ ಸ್ಮರಿಸುವುದರ ಮೂಲಕ ಆ ಒಂದು ಸಾಮರ್ಥ್ಯವನ್ನು ಕಂಡುಕೊಳ್ಳಕ್ಕೆ ಅಂತರಂಗ ಮತ್ತು ಬಹಿರಂಗ, ಬದುಕ ಮತ್ತು ಮರ ಎರಡೂ ಸಮ ಆಗಿರಬೇಕು ಅಂದಾಗ ನಾವೆಲ್ಲ ಒಳ್ಳೆಯ ಭವಿಷ್ಯ, ಬದುಕ, ಜೀವನ, ನಾಡು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವತ್ತಿನ ಆ ಸಂದರ್ಭದಲ್ಲಿ 12ನೇ ಶತಮಾನದ ಸಂದರ್ಭದಲ್ಲೇ ಆ ಶರಣರೆಲ್ಲ ಅದ್ಭುತವಾದಂತಹ ಮೌಲ್ಯಗಳನ್ನು, ವಿಚಾರಗಳನ್ನು ಕಟ್ಟಿಕೊಳ್ಳಕ್ಕೆ ಅವರ ವಚನಗಳು ಇವತ್ತಿಗೂ ಪ್ರಸ್ತುತ ಆಗಿರಲಿಕ್ಕೆ ಸಾಧ್ಯ ಆಗಿರುವಂಥ ಕಂಡುಬರ್ತದೆ. ಅದಕ್ಕೆ ಇಲ್ಲಿ ಅಂಥವ್ರನ್ನ ಕನ್ನಡೆ ನಾಚುಮನೆಯ ಗುಹೇಶ್ವರ ಅಂತೇಳಿ ಅಲ್ಲಮ ಹೇಳ್ತಾರೆ. ಹಾಗೆ ಮುಂದಿನ ವಚನದೊಳಗೆ ನಾ ದೇವನಲ್ಲದೆ ನೀ ದೇವನೇ, ನೋಡಿ ಅಂಥ ಅದ್ಭುತ ವಿಚಾರಗಳನ್ನು ಅವತ್ತಿನ ಸಂದರ್ಭದೊಳಗೆ ನೋಡಿ. ಒಂದು ಕಡೆ ಅನುಭವ ಮಂಟಪದೊಳಗೆ ಪಾಲ್ಗೊಳ್ಳೋದ್ರ ಮೂಲಕ, ಕೂಡೋದ್ರ ಮೂಲಕ, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳೋದ್ರ ಮೂಲಕ ಅತ್ಯಂತ ಸಮರ್ಪಕವಾಗಿ ಸಾಮರ್ಥ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ನಾ ದೇವನಲ್ಲದೆ ನೀ ದೇವನೇ ಅಂತ ಪ್ರಶ್ನೆ ಮಾಡ್ತಾರೆ. ದೇವರಿಗೆ ಪ್ರಶ್ನೆ ಮಾಡ್ತಾರೆ ಅಲ್ಲಮ ಪ್ರಭು. ಎಂಥ ಧೈರ್ಯ ನೋಡಿ, ಎಂಥ ಸಾಮರ್ಥ್ಯ, ಎಂಥ ಚೈತನ್ಯ, ಎಂಥ ಆಸಕ್ತಿ ಆ ಅಲ್ಲಮ ಪ್ರಭುಗಳಲ್ಲಿ ಕಂಡುಕೊಳ್ತೀವಿ. ಅದಕ್ಕೆ ನಾ ದೇವನಲ್ಲದೆ ನೀ ದೇವನೇ, ನಾನೇ ದೇವರು ಅಂತ ಹೇಳ್ತಾರಲ್ಲ, ನೀ ದೇವನಲ್ಲ ಅಂತ ಹೇಳ್ತಾರೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವರಾದರೆ ನನ್ನನ್ನೇಕೆ ಸರಿಯೇ, ನೀ ದೇವರಾದ ನನ್ನನ್ನು ಯಾಕೆ ಸರಿತಾ ಇಲ್ಲ ನೀನು ಅಂತ ಪ್ರಶ್ನೆ ಮಾಡ್ತಾರೆ. 6-5 ಕುಡಿತೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವರಾದರೆ ನನ್ನನ್ನೇಕೆ ಸರಿಯೇ. 6-5 ಅಂದರೆ 6-5 ಅಂದರೆ ಹುಡುಕಾಡಿ. 1 ಕುಡಿತೆ. 1 ಕುಡಿತೆ ಅಂದರೆ 1 ಗುಟುಕು, 1 ಬೊಗಸೆ. 1 ಕುಡಿತೆ, ಒಂದೇ ಬೊಗಸೆ. ಇಲ್ಲಿ ಉದಕವ ನೆರವೆ. ಹಾಗೆ ಹಸಿದಾಗ 1 ತುತ್ತು, ಉದಕ ಅಂದರೆ ನೀರು, 1 ಬೊಗಸೆ, ಇಲ್ಲಿ ಗುಟುಕು ನೀರು, ಇಲ್ಲಿ ಉದಕ ನೆರವೆ. ಹಸಿದಾಗ 1 ತುತ್ತು ಓಗರ ನಿಕ್ಕುವ.
ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ. ಓಗರ ಅಂದರೆ ಅನ್ನ. ಹೀಗಾಗಿ ನಾ ದೇವಕಾಣ ಮಹೇಶ್ವರ ಅಂತ ಹೇಳ್ತಾರೆ. ಈ ರೀತಿ ಒಳಗೆ ಅಲ್ಲಮ ಪ್ರಭು ದೃಢ ಭಕ್ತಿ ಮತ್ತು ಇಲ್ಲಿ ಅಂದರೆ ತ್ಯಾಗ ಇವು ಮಾನವನನ್ನ ದೇವರನ್ನಾಗಿಸ್ತದೆ ಅಂತ ಕಾಣ್ತೀವಿ. ದೃಢ ಭಕ್ತಿ ಮತ್ತು ತ್ಯಾಗ ಇವು ಮಾನವನನ್ನು ದೇವರನ್ನಾಗಿಸುತ್ತವೆ. ಕಾಯಕದೊಳಗೆ ನಾವು ಅತ್ಯಂತ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಆ ಕ್ಷೇತ್ರದ ಕಾಯಕದೊಳಗೆ ತೊಡಗಿಸಿಕೊಂಡು ಹೋದ್ರೆ ಅಭೂತಪೂರ್ವ ಸಾಧನೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ನಾ ದೇವನಲ್ಲದೆ ನೀ ದೇವನೇ. ನೋಡಿ, ನಾನು ಕಷ್ಟಪಟ್ಟು ಪ್ರಯತ್ನಪಟ್ಟು ನನ್ನ ಹೊಟ್ಟೆಯನ್ನು ನಾನು ತುಂಬಿಸ್ಕೊಳ್ತಾ ಇದ್ದೀನಿ, ಹಾಗಾದ್ರೆ ನೀ ಹೇಗೆ ದೇವರು? ಆ ರೀತಿ ಒಳಗೆ ಅಲ್ಲಮ ಪ್ರಭು ದೇವರನ್ನೇ ಪ್ರಶ್ನೆ ಮಾಡೋದ್ರ ಮೂಲಕ ಒಂದು ರೀತಿಯಿಂದ ಅಹಂಕಾರದಿಂದ ಅಲ್ಲದೆ ತುಂಬ ಸರಳವಾಗಿ ತನ್ನ ಬದುಕಿನ ಬಗ್ಗೆ, ತನ್ನ ಜೀವನದ ಬಗ್ಗೆ ಆತ್ಮಸ್ಥೈರ್ಯವನ್ನು ಕಂಡುಕೊಳ್ಳಲಿಕ್ಕೆ ಅವತ್ತಿನ ಆ ಸಂದರ್ಭದೊಳಗೆ ಆ ವಚನಗಳೇ ಸಾಕ್ಷಿಯಾಗಿ ನಿಂತಿರುವಂಥದ್ದು ಕಂಡು ಬರ್ತದ. ಅದಕ್ಕೆ ನಾ ದೇವರಲ್ಲದೆ ನೀ ದೇವನೇ, ನೀ ದೇವರಲ್ಲದೆ ಎನ್ನನೇಕೆ ಸಲಹೆ. 6-5 ಹುಡುಕಾಡಿ ಅಂದರೆ ಒಂದು ಕುಡಿತೆ, ಒಂದು ಗುಟುಕು, ಅಲ್ಲಿ ಉದಕ ಅಂದರೆ ನೀರು ನೆರವೆ, ಹಸಿದಾಗ ಒಂದು ತುತ್ತು ಹೋಗರ ನಿಕ್ಕುವೆ, ನಾ ದೇವಕಾಣ ಮಹೇಶ್ವರ. ಈ ರೀತಿ ಒಳಗೆ ಶುದ್ಧ ಭಕ್ತಿ ಇಲ್ಲಿ ಶಿವಶರಣರಲ್ಲಿ ಇರಬೇಕಾದ ಬಹುಮುಖ್ಯ ಜೀವನ ಅಂತ ಹೇಳ್ತಾರೆ. ಶುದ್ಧ ಭಕ್ತಿ ಬೇಕು. ಹೀಗಾಗಿ ಆ ಒಂದು ಜೀವನ ತತ್ವವಾಗಿದೆ ಅನ್ನೋದು ಅಂಥ ಒಂದು ಶರಣರಲ್ಲಿ ಏನಂದ್ರೆ ದೇವರನ್ನೇ ಇಲ್ಲಿ ಪ್ರಶ್ನಿಸುವ ಹಾಗೂ ತಾನೇ ದೇವರೆನ್ನುವ ಆ ಒಂದು ಧೈರ್ಯ ಅಲ್ಲಮ ಪ್ರಭುವಿನಲ್ಲಿ ತನಗೆ ತಾನೇ ಇಲ್ಲಿ ಮೂಡಿ ಬರುವಂಥದ್ದು ಕಂಡು ಬರ್ತದೆ. ಅದು ಅಹಂಕಾರವಾಗಿರುವುದಿಲ್ಲ, ದೇವರಲ್ಲಿ ಇಲ್ಲಿ ಆತ್ಮೀಯತೆಯ ನುಡಿಗಳಾಗಿರ್ತವ ಅನ್ನೋದು ಕೂಡ ಕಾಣ್ತೀವಿ. ಆದರೆ ತಾನು ಇಲ್ಲಿ ನಾನು ಇಲ್ಲಿ ಅಂದ್ರೆ ಹುಡುಕಾಡಿಯೇ ಕಾಡಿ ಬೇಡಿಯೇ ಒಂದು ಬೊಗಸೆ ನೀರನ್ನು, ಒಂದು ಹಿಡಿ ಅನ್ನವನ್ನು ಆದರೂ ಕೂಡ ತಂದು ದಾಹದಲ್ಲಿ ಬಳಲುವವರಿಗೆ, ಹಸಿದವರಿಗೆ ನಾನು ನೀಡುತ್ತೇನೆ. ನೀನೇನು ಮಾಡಿದೆ? ಹಸಿದವರಿಗೆ ನಾನು ಅಂದ್ರೆ ಬಾಯಾರಿಕೆ ಆದವರಿಗೆ ನೀರನ್ನು ಅಲ್ಲಿಂದ ಇಲ್ಲಿಂದ ತಂದು, ಅಥವಾ ಹಸಿದವರಿಗೆ ಅನ್ನವನ್ನು ಅಲ್ಲಿಂದ ಇಲ್ಲಿಂದ ತಂದು ನಾನು ಹೇಳಿದ್ರೆ ಆ ದಾಹವನ್ನು ತೀರಿಸ್ತೀನಿ. ಆದರೆ ನೀನೇನು ಮಾಡಿದೆ ಅಂಥೇಳಿ ಅಲ್ಲಮ ಪ್ರಭು ದೇವರನ್ನೇ ಪ್ರಶ್ನೆ ಮಾಡೋದ್ರ ಮೂಲಕ ತಾನೇ ದೇವರು ಅನ್ನುವಂಥದ್ದು ಈ ವಚನಗಳ ಸಾಲುಗಳಿಂದ ಎದ್ದು ಕಾಣ್ತದೆ. ಹೀಗಾಗಿ ಅಂದರೆ ನಾನು ಹಸಿದವರಿಗೆ ಈ ರೀತಿಯಾಗಿ ಆ ಬಳಲುವವರಿಗೆ ಹಸಿದವರಿಗೆ ನಾನು ನೀಡುತ್ತೇನೆ, ನೀನೇನು ಮಾಡಿದೆ ಅಂಥೇಳಿ ಅಲ್ಲಿ ಅಲ್ಲಮ ಪ್ರಭು ದೇವರನ್ನು ಪ್ರಶ್ನಿಸುವ ಮೂಲಕ ತುಂಬ ಧೈರ್ಯದಿಂದ ತಮ್ಮ ವಿಚಾರವನ್ನು ಅಲ್ಲಿ ವ್ಯಕ್ತಪಡಿಸುವಂತ ಕಾಣ್ತೀವಿ. ಒಟ್ಟಾರೆ ಹಸಿದವರಿಗೆ ನೀರನ್ನು, ಅನ್ನವನ್ನು ಕೊಟ್ಟ ನಾನೇ ಏನಂದ್ರೆ ಇಲ್ಲಿ ದೇವಕಾಣ ಮಹೇಶ್ವರ ಅಂತ ಹೇಳ್ತಾರೆ. ಈ ರೀತಿ ಒಳಗೆ ದೇವರನ್ನು ಪ್ರಶ್ನಿಸಿರುವಂತ ಕಾಣ್ತೀವಿ. ಒಟ್ಟಾರೆ ಈ ರೀತಿ ಒಳಗೆ ಅಲ್ಲಮ ಪ್ರಭು ತಮ್ಮ ವಿಚಾರಗಳಿಂದ ಅತ್ಯಂತ ಗಟ್ಟಿಯಾದಂಥ ಅನುಭವಗಳನ್ನು ಇಲ್ಲಿ ಕಟ್ಟಿಕೊಡೋದ್ರ ಮೂಲಕ ಇಡೀ ಲೋಕ ಕಲ್ಯಾಣವನ್ನು, ಲೋಕವನ್ನು ಪರಿವರ್ತನೆ ಮಾಡಿರುವಂಥದ್ದು ಕಾಣ್ತೀವಿ. ಹೀಗಾಗಿ ಅಲ್ಲಿ ಡಾಂಬಿಕ ಬದುಕು, ಆಡಂಬರದ ಬದುಕು, ಹಾಗೆ ಇಡೀ ಶರೀರವನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದು, ಇಡೀ ಶರೀರ, ಮಾನವ ಶರೀರ, ಆ ಪಂಚೇಂದ್ರಿಯಗಳ ಒಂದು ಇಚ್ಛೆ, ಅದಕ್ಕೆ ಇಚ್ಛೆಯಂತೆ ಅದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ತುಂಬ ಸದೃಢವಾದಂಥ ಮೌಲ್ಯಗಳನ್ನು ಕಟ್ಟಿಕೊಳ್ಳಕ್ಕೆ, ಬದುಕಿನ ಸೂಕ್ಷ್ಮ ಅಂಶಗಳ ಕಡೆಗೆ ನಮಗೆಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಅಲ್ಲಮ ಪ್ರಭು ಸಾಕಷ್ಟು ಇಲ್ಲಿ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಹಸಿದವರಿಗೆ ನೀರನ್ನು, ಅನ್ನವನ್ನು ಕೊಟ್ಟ ನಾನೇ ಇಲ್ಲಿ ದೇವಕಾಣ, ನಾನೇ ದೇವರು ತುಂಬ ಧೈರ್ಯದಿಂದ ಮಹೇಶ್ವರ ಅಂಥೇಳಿ ದೇವರನ್ನು ಪ್ರಶ್ನಿಸಿರುವಂಥದ್ದು ಕಾಣ್ತೀವಿ. ಒಟ್ಟಾರೆ ಅನ್ನದ ಒಂದು ಹಾಹಾಕಾರ ಎದ್ದಾಗ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವಣ್ಣಯ್ಯ ಅಂಥೇಳಿ ವಚನಕಾರರು ಆ ವಚನಗಳ ಮೂಲಕ ಬಸವಣ್ಣವರು ಕಟ್ಟಿಕೊಟ್ಟಿದ್ದು ಕಾಣ್ತಾರೆ. ಅದಕ್ಕೆ ಉಳ್ಳವರು ಅಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸದೃಢ ಇದ್ದಂಥವ್ರು. ಹೀಗಾಗಿ ಉಳ್ಳವರು ಹೇಳಿದ್ರೆ ಅನ್ನ ನೀರು ಅಲ್ಲಿ ಕರುಣಿಸಿ ಜನರ ಒಂದು ಜೀವ ಆಗಬೇಕು ಅನ್ನುವಂಥ ಅಪೇಕ್ಷೆಯೂ ಕೂಡ ಇಲ್ಲಿ ಅಲ್ಲಮ ಪ್ರಭು ತಮ್ಮ ವಚನಗಳ ಮೂಲಕ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ಇಲ್ಲಿ ಅಲ್ಲಮ ಪ್ರಭು ತಮ್ಮ ವಚನಗಳ ಸಾಲಿನೊಳಗೆ ಸಾಕಷ್ಟು ಅದ್ಭುತವಾದಂಥ ಮೌಲ್ಯಗಳನ್ನು, ವಿಚಾರಗಳನ್ನು ತಮ್ಮ ವಚನಗಳ ಮೂಲಕ ತುಂಬ ಸರಳವಾಗಿ, ಸೊಗಸಾಗಿ ಮನುಷ್ಯರನ್ನು ಅತ್ಯಂತ ಸದೃಢವಾಗಿ ಬದುಕುವುದರ ಜೊತೆಗೆ ದೇವರೇ ತುಂಬಿದ ಬೆಟ್ಟಿಗೆ ಹೋಲಿಸುವುದರ ಮೂಲಕ ಆ ಒಂದು ದೇಹಕ್ಕೆ ಒಂದು ಸಾಮರ್ಥ್ಯ, ಶಕ್ತಿ, ಧೈರ್ಯ, ಚೈತನ್ಯ
ಇವೆಲ್ಲ ಕಟ್ಟಿಕೊಡೋದ್ರ ಮೂಲಕ ಆ ಪಂಚೇಂದ್ರಿಯಗಳನ್ನ ಹದ್ದುಬಸ್ತು ಇಟ್ಟುಕೊಳ್ಳದೇ ಇದ್ರೆ ಅಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳುವಂಥದ್ದು. ಅದರ ಇಚ್ಛೆ ನನ್ನ ಹೊಡೆಯದಿದ್ದಡೆ ಅದರಚ್ಚು ಆಧಾರ ಭಾಗ ಮುರಿದು ಹೋಗ್ತದ ಗುಹೇಶ್ವರ ಅಂತೇಳಿ ಮನುಷ್ಯರನ್ನ ಎಚ್ಚರಿಸುವಂಥ ಕೆಲಸ ಅಲ್ಲಿ ಅಲ್ಲಮಪ್ರಭು ಒಂದು ಕಡೆ ತಮ್ಮ ವಚನವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಡಾಂಬಿಕತೆಯನ್ನ ಅಂದರೆ ಬಾಹ್ಯ ಬದುಕಿನಕ್ಕಿಂತ ಕೂಡ ಆಂತರಿಕ ಬದುಕಿಗೆ, ಪರಿಶುದ್ಧ ಬದುಕಿಗೆ, ಶುದ್ಧವಾದಂಥ ಬದುಕಿಗೆ ಹೆಚ್ಚಿನ ಆದ್ಯತೆ ಮತ್ತು ಮಹತ್ವವನ್ನು ಕೊಡುವಂಥ ಕೆಲಸ ಇಲ್ಲಿ ಅಲ್ಲಮಪ್ರಭು ತಮ್ಮ 2ನೇ ವಚನಗಳಲ್ಲಿ ಮಾಡಿರುವಂಥ ಕಾಣ್ತೀವಿ. ಒಟ್ಟ ಡಾಂಬಿಕತೆಯನ್ನು ಇಲ್ಲಿ ತಮ್ಮ ವಚನಗಳಲ್ಲಿ ಖಂಡಿಸುವಂಥ, ಹಾಗೆ ಭಕ್ತಿಯ ಬದಲು ಡಾಂಬಿಕತೆಯು ತುಂಬಿದ ಸಂದರ್ಭದಲ್ಲಿ ವಚನಕಾರ ನಿಜ ಭಕ್ತಿಯ ಸ್ವರೂಪವನ್ನು ಜನರಿಗೆ ಅಂದರೆ ಪರಿಚಯ ಮಾಡಿಕೊಡುವಂಥ ಒಂದು ಕೆಲಸ ಇಲ್ಲಿ ಮಾಡಿರುವಂಥದ್ದು. ಒಟ್ಟಾರೆ 3ನೇ ವಚನದ ಸಾಲಿನೊಳಗೆ ಒಟ್ಟಾರೆ ದೇವರನ್ನು ಪ್ರಶ್ನೆ ಮಾಡುವಂಥದ್ದು, ನಾನೇ ದೇವರು ಅನ್ನುವಂಥದ್ದು. ಇಂಥ ರೀತಿಯೊಳಗೆ ದೃಢ ಭಕ್ತಿ ಮತ್ತು ಆ ಒಂದು ಸಾಮರ್ಥ್ಯ, ಹಾಗೆ ಹಸಿದವರಿಗೆ ನೀರನ್ನು ಅನ್ನವನ್ನು ಕೊಟ್ಟವನು ನಾನು ದೇವಕಾಣ ಅಂತೇಳಿ ಗುಹೇಶ್ವರ ಅಂತೇಳಿ ಆ ದೇವರನ್ನು ಪ್ರಶ್ನಿಸುವುದರ ಮೂಲಕ ತನ್ನ ಒಳ್ಳೆಯ ಮೌಲ್ಯಗಳನ್ನು, ವಿಚಾರಗಳನ್ನು, ಆ ಒಂದು ಸಾಮರ್ಥ್ಯವನ್ನು, ಶಕ್ತಿಯನ್ನು ತಮ್ಮ ವಚನಗಳ ಸಾಲುಗಳ ಮೂಲಕ ನಮಗೆಲ್ಲ ಅಲ್ಲಮಪ್ರಭು ಸಾಕಷ್ಟು ಅದ್ಭುತವಾದಂಥ ಆ ವಚನಗಳನ್ನು ತುಂಬ ಸರಳವಾಗಿ ಜನಪದ ಆಡು ಭಾಷೆಯೊಳಗೇ ಆ ವಚನ ಸಾಹಿತ್ಯ ಇರುವಂಥದ್ದು. ಹೀಗಾಗಿ ಇಂಥ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿರುವಂಥದ್ದು ಮತ್ತು ಬಹುಬೇಗ ಅರ್ಥ ಆಗುವಂಥದ್ದು, ಅಂಥ ಒಂದು ಶಕ್ತಿ, ಗುಣ, ಸಾಮರ್ಥ್ಯವುಳ್ಳಂಥದ್ದು ವಚನ ಸಾಹಿತ್ಯ ಆಗಿರುವಂಥದ್ದು ಕಾಣ್ತೀವಿ. ಒಟ್ಟಾರೆ ಅಲ್ಲಮಪ್ರಭು ಬಹಳ ಪ್ರಮುಖ ವಚನಕಾರರಾಗಿ ನಮಗೆಲ್ಲ ಕಂಡುಬರಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ವಚನಗಳನ್ನು, ಗಟ್ಟಿವಾಳಿನ ವಚನಗಳನ್ನು ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳೋಣ.